we are here to gain the knowledge of project management skills, Unit 4, Session 1. So, ಏನು ಕಂಟೆಂಟ್ ಏನು ಅಂತಂದರೆ ಪ್ರಾಜೆಕ್ಟ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಮಾನಿಟರಿಂಗ್. ಸೊ ಈ ಒಂದು ಸೆಷನಲ್ಲಿ ನಾವು ಏನೇನು ಕಂಟೆಂಟ್ಸ್ನ ಕಲಿತೀವಿ ಅಂತಂದರೆ, ಮೊದಲನೇದಾಗಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊತೀವಿ. ಗ್ಯಾಂಟ್ ಚಾರ್ಟ್ ಅಂತಂದರೆ ಏನು ಅಂತ ತಿಳ್ಕೊತೀವಿ. ಸೊ ಇಟ್ ಈಸ್ ಅ ಟೂಲ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೆಟ್ವರ್ಕ್ ಟೆಕ್ನಿಕ್ ಅನ್ನೋದು ಕೂಡ ಇಟ್ ಈಸ್ ಎ ಟೂಲ್ ಫಾರ್ ಶೆಡ್ಯೂಲಿಂಗ್. ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪ್ರಾಜೆಕ್ಟ್ ಡಿಸೈನ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಟೈಮ್ ಎಸ್ಟಿಮೇಟ್ಸ್, ಸೊ ಸಮಯನ ಹೇಗೆ ನಾವು ಶೆಡ್ಯೂಲಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಟ್ ಈಸ್ ಪ್ರಾಜೆಕ್ಟ್ ಪ್ಲಾನಿಂಗ್? ಏನು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದರೆ, ಸೊ ಈ ಒಂದು ಸೆಷನಲ್ಲಿ ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಲೆಕ್ಚರರ್ ಆಗಿರೋದ್ರಿಂದ ನಾನು ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ, ಅದರ ಉದಾಹರಣೆಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಇದೇ ಉದಾಹರಣೆಗಳನ್ನು ನಿಮಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸ್ಗೆ ಕಂಪೇರ್ ಮಾಡ್ಬೋದು, ಹಾಗೆ ಅದಕ್ಕೆ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಏನು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದರೆ, ಪ್ರಾಜೆಕ್ಟ್ ಪ್ಲಾನಿಂಗ್ ಈಸ್ ಫೋರ್ಸಿಂಗ್ ವಿತ್ ಬ್ಲೂ ಪ್ರಿಂಟ್ ಟುವರ್ಡ್ಸ್ ಸಮ್ ಪ್ರಿಡಿಕ್ಟೆಡ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್. ಯಾವುದೇ ಒಂದು ಪ್ರಾಜೆಕ್ಟ್ ಆದರೂ ಕೂಡ ಅದಕ್ಕೆ ಒಂದು ಗೋಲ್ ಅನ್ನೋದಿರುತ್ತೆ, ಮತ್ತೆ ಅದಕ್ಕೆ ಆಬ್ಜೆಕ್ಟಿವ್ಸ್ ಇರುತ್ತೆ. ಏನು ಉದ್ದೇಶ, ಆ ಪ್ರಾಜೆಕ್ಟ್ನ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಟುವರ್ಡ್ಸ್ ದಿ ಪ್ರಾಜೆಕ್ಟ್ಸ್ ಗೊತ್ತಾಗುತ್ತೆ. ಸೊ ನಾವು ಮಾಡುವಂತ ಪ್ರಾಜೆಕ್ಟ್ ಏನ್ ಗೋಲ್ ಅಚೀವ್ ಮಾಡುತ್ತೆ ಮತ್ತೆ ಅದರ ಉದ್ದೇಶ ಏನು ಅನ್ನೋದು ಮುಂಚಿತವಾಗಿ ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಮುಗಿದ ನಂತರ ತಿಳ್ಕೊಳೋದಲ್ಲ, ಮುಂಚಿತವಾಗಿ ಗೊತ್ತಾಗುತ್ತೆ. ಅದನ್ನ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಅದನ್ನ ಇನ್ನೊಂದು ಡೆಫಿನೇಷನ್ ಹೇಳಬೇಕು ಅಂತಂದ್ರೆ, ಇಟ್ ಈಸ್ ಅ ಸ್ಕೆಲಿಟನ್ ವಿಚ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ಆಕ್ಟಿವಿಟೀಸ್ ವಿತ್ ಇಟ್ಸ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್. ಅಂತಂದ್ರೆ ಸುಮಾರು ಆಕ್ಟಿವಿಟೀಸ್ ಬರುತ್ತೆ. ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಆಸ್ ಎನ್ ಇಂಜಿನಿಯರ್ ನಿಮಗೆ ಸುಮಾರು ಆಕ್ಟಿವಿಟೀಸ್ ಬರುತ್ತೆ. ಆ ಆಕ್ಟಿವಿಟೀಸ್ದು ಸ್ಕೆಲಿಟನ್ ಗೊತ್ತಾಗುತ್ತೆ. ಅಂದ್ರೆ ಯಾವ ಆಕ್ಟಿವಿಟಿ ಮೊದಲು ಸ್ಟಾರ್ಟ್ ಆಗಬೇಕು, ಅದು ಮುಗಿದ ಮೇಲೆ ಇನ್ಯಾವ ಆಕ್ಟಿವಿಟಿ ಸ್ಟಾರ್ಟ್ ಆಗಬೇಕು, ಈ ತರ ಒಂದಕ್ಕೊಂದು ಹೇಗೆ ರಿಲೇಟ್ ಆಗುತ್ತೆ, ರಿಲೇಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗ್ ಇಂದ. ಸೊ ಅದ್ರ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಗೊತ್ತಾಗುತ್ತೆ. ಸೊ ಪ್ರಾಜೆಕ್ಟ್ ಪ್ಲಾನಿಂಗಿಗೆ ಒಂದು ಸಿಂಪಲ್ ಡೆಫಿನೇಷನ್ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ರೆ, ಪ್ರಾಜೆಕ್ಟ್ ಪ್ಲಾನಿಂಗ್ ಈಸ್ ಥಿಂಕಿಂಗ್ ಬಿಫೋರ್ ಡೂಯಿಂಗ್. ಅಂದ್ರೆ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋದಾಗ್ಲಿ ಎಕ್ಸಿಕ್ಯೂಟ್ ಮಾಡೋದಾಗ್ಲಿ, ಅದಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳೋದನ್ನ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ದೀಸ್ ಆರ್ ದಿ ಡಿಫರೆಂಟ್ ಡೆಫಿನೇಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ನೆಕ್ಸ್ಟ್ ಏನು ಅಂತಂದ್ರೆ, ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಯಾಕೆ ಮಾಡ್ಬೇಕು ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡದೇನೆ ನಾವು ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ಬೋದಲ್ಲ. ಸೊ ವೈ ಡು ವಿ ನೀಡ್ ಟು ಡೂ ಪ್ರಾಜೆಕ್ಟ್ ಪ್ಲಾನಿಂಗ್, ಯಾಕೆ ಮಾಡಬೇಕು ಅಂತ. ಸೊ ಡಿಫೈನ್ ಕಂಪ್ಲೀಟ್ಲಿ ಆಲ್ ವರ್ಕ್ಸ್. ಅಂದ್ರೆ ಪ್ರತಿಯೊಂದು ಕೆಲಸನೂ ನಾವು ಡಿಫೈನ್ ಮಾಡಬೇಕು ಮೈನ್ಯೂಟ್ ಆಗಿ. ಸೊ ಪ್ರತಿಯೊಂದು ಸಣ್ಣ ಆಕ್ಟಿವಿಟೀಸು, ಸಣ್ಣ ಟೂಲ್ಸು, ಸಣ್ಣ ಮಟೀರಿಯಲ್ಸು, ಸಣ್ಣ ಲೇಬರ್ಸು, ಸಣ್ಣ ವರ್ಕ್ಮನ್ಸು ಎಲ್ಲಾನು ಏನ್ ಬೇಕು ಅನ್ನೋದನ್ನ ಡಿಫೈನ್ ಮಾಡೋದಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ನ ಮಾಡಬೇಕಾಗುತ್ತೆ. ಟು ಎಲಿಮಿನೇಟ್ ಅನ್ಸರ್ಟನಿಟಿ ಅಂದ್ರೆ ಆಕಸ್ಮಿಕಗಳು. ನಮಗೆ ಸರ್ಪ್ರೈಸ್ ಆಗಿ ಪ್ರಾಜೆಕ್ಟ್ ನಡಿಬೇಕಾದ್ರೆ ಏನಾದ್ರೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಎಲಿಮಿನೇಟ್ ಮಾಡ್ಲಿಕ್ಕಾದ್ರೆ ಮಾಡಕ್ಕಾಗಿಲ್ಲ ಅಂತಂದ್ರೆ, ಅದು ಬಂದಾಗ, ಅನ್ಸರ್ಟನಿಟೀಸ್ ಬಂದಾಗ ನಾವು ಅದನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳೋದಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ನ ಮಾಡಬೇಕಾಗುತ್ತೆ. ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದಿ ಆಪರೇಷನ್. ಅಂದ್ರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ ನಾವು, ಅದರದ್ದು ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಆಕ್ಟಿವಿಟಿ ಮಾಡಬೇಕಾದ್ರೆ ಯಾವುದೋ ಒಂದು ಮಷಿನ್ ನ ಯೂಸ್ ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ. ಸೊ ಆ ಮಷಿನ್ದು ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಕರೆಯೋಣ. ಸೊ ಅಂದ್ರೆ ಅದರದ್ದು ಎಫಿಷಿಯನ್ಸಿ. ಸೊ ನನಗೆ ಒಂದು ದಿನದಲ್ಲಿ, ಒಬ್ಬ ಕೆಲಸಗಾರರಿಗೆ ಒಂದು ದಿನದಲ್ಲಿ 100 ಚೀಲ ಅಕ್ಕಿ ಮೂಟೆಯನ್ನ ಹೊತ್ತಾಕುವಂತ ಕೇಪಬಿಲಿಟಿ ಇರುತ್ತೆ. ಆದ್ರೆ ನಾವು ಅವನಿಗೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂತಂದ್ರೆ, ನಾವು ಅವನ್ನ ಎಫಿಷಿಯಂಟ್ ಆಗಿ ಅವನ ಕೆಲಸನ ಉಪಯೋಗ ಮಾಡ್ಕೊಂಡಿಲ್ಲ ಅಂತೇಳಿ. ಆ ರೀತಿ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದ್ರಿಂದ ನಮಗೆ ಎಫಿಷಿಯನ್ಸಿ ಹೇಗೆ ಉಪಯೋಗಿಸ್ಕೋಬೇಕು, ಹೌ ಟು ಯುಟಿಲೈಸ್ ದ ಎಫಿಷಿಯನ್ಸಿ ಇನ್ ಆಫ್ ದಿ ಆಪರೇಷನ್ ಡ್ಯೂರಿಂಗ್ ದಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ಟು ಒಬ್ಟೈನ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಆಬ್ಜೆಕ್ಟಿವ್ಸ್. ನಮ್ಮ ಉದ್ದೇಶಗಳ ಬಗ್ಗೆ ಉತ್ತಮವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ
ಪ್ರಾಜೆಕ್ಟ್ ಪ್ಲಾನಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಾವು ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡೋ ಉದ್ದೇಶ ಏನು? ಯಾವುದೋ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ನ ಎಕ್ಸಿಕ್ಯೂಟ್ ಮಾಡಬೇಕು, ಅದು ನನ್ನ ಪ್ರಾಜೆಕ್ಟ್. ಸೊ ಅದ್ರ ಉದ್ದೇಶ ಏನು? ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಉದ್ದೇಶ ಏನು? ಕಸ್ಟಮರ್ಸ್ಗೆ ಅವಶ್ಯಕತೆ ಇರ್ತಕ್ಕಂಥ ಅಮ್ಯುನಿಟೀಸ್ ನ ನಾವು ಕೊಡಬೇಕು, ಅದು ನಮ್ಮ ಉದ್ದೇಶ. ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನ ಮಾಡಬೇಕು, ಅದು ನಮ್ಮ ಉದ್ದೇಶ. ಸೊ ಕಸ್ಟಮರ್ಸ್ಗೆ ಅವಶ್ಯಕತೆ ಇರುವಂತ ಟೈಪ್ಸ್ ಆಫ್ ಫ್ಲಾಟ್ಸ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು, ದಟ್ ಈಸ್ ಅವರ್ ಆಬ್ಜೆಕ್ಟಿವ್. ಆ ರೀತಿ ಸೊ ನಮ್ಮ ಆಬ್ಜೆಕ್ಟಿವ್ ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ ಹೆಲ್ಪ್ ಮಾಡುತ್ತೆ. ಟು ಇಂಪ್ರೂವ್ ಎ ಬೇಸಿಸ್ ಆಫ್ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್ ದ ವರ್ಕ್, ಅಂದ್ರೆ ನಮ್ಮ ಕೆಲಸನ, ನಮ್ಮ ಪ್ರಾಜೆಕ್ಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತೆ ಮಾನಿಟರ್ ಮಾಡ್ಲಿಕ್ಕೆ ಕಾಲಕ್ಕೆ ಟೈಮ್ ಟು ಟೈಮ್ ಈ ಒಂದು ಪ್ರಾಜೆಕ್ಟ್ 1 ವರ್ಷದ ಪ್ರಾಜೆಕ್ಟ್ ಆಗಿತ್ತು ಅಂದ್ರೆ ಆಫ್ಟರ್ 3 months ನಮ್ಗೆ ಏನಾಗಿರ್ಬೇಕು ಅನ್ನೋದು ಮುಂಚೆನೆ ಗೊತ್ತಿರುತ್ತೆ. ಆಫ್ಟರ್ ಇನ್ಕ್ಲೂಡಿಂಗ್ ಆಲ್ ದ ಅನ್ಸರ್ಟನಿಟೀಸ್, ಹರ್ಡಲ್ಸ್, ಆಬ್ಸ್ಟಕಲ್ಸ್, ಇದೆಲ್ಲಾನು ಬಂದ್ರೂ ಕೂಡ ನಮ್ಮ ಪ್ರಾಜೆಕ್ಟ್ ಯಾವ ಕಂಡೀಷನ್ ಅಲ್ಲಿ ಇರಬೇಕು ಅನ್ನೋದು ಆಫ್ಟರ್ 3 months ಏನಾಗಬೇಕು ಅನ್ನೋದು ನಮಗೆ ಮುಂಚಿತವಾಗಿ ಗೊತ್ತಾಗಿರುತ್ತೆ. ಸೊ ಅದು ದಟ್ ಈಸ್ ದ ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. Next, this is the minimal definition and need of the project planning. So this is enough. So next, what are the functions of project planning? ಏನು ಫಂಕ್ಷನ್ಸ್ ಆಗುತ್ತೆ, ಏನು ಕೆಲಸ ನಡೆಯುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಏನು ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಏನು ನೋಡ್ತಾ ಹೋಗೋಣ. ಸೊ ಇಟ್ ಶುಡ್ ಪ್ರೊವೈಡ್ ಅ ಬೇಸಿಸ್ ಫಾರ್ ಆರ್ಗನೈಸಿಂಗ್ ದ ವರ್ಕ್ ಆನ್ ದ ಪ್ರಾಜೆಕ್ಟ್. ಅಂದ್ರೆ ಈ ಪ್ರಾಜೆಕ್ಟ್ ಪ್ಲಾನಿಂಗ್ ನಮಗೆ ಏನು ಯಾವ ರೀತಿ ಹೆಲ್ಪ್ ಮಾಡಬೇಕು, ಅದರ ಫಂಕ್ಷನ್ಸ್ ಏನು ಅಂತಂದ್ರೆ ಇಟ್ ಶುಡ್ ಪ್ರೊವೈಡ್ ಅ ಪ್ಲಾಟ್ಫಾರ್ಮ್ ಆರ್ ಬೇಸಿಸ್. ಅಂದ್ರೆ ನಮಗೊಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಬೇಕು. ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೆ ನಾವು ಯಾವುದೇ ಒಂದು ಪ್ರಾಜೆಕ್ಟಿಗೆ ಪ್ಲಾನಿಂಗ್ ಮಾಡ್ತೀವಿ, ಶೆಡ್ಯೂಲಿಂಗ್ ಮಾಡ್ತೀವಿ ಅಂತಂದ್ರೆ ಆ ಪ್ರಾಜೆಕ್ಟಿಗೆ ಇದು ಫೌಂಡೇಶನ್ ಹಾಕೊಡ್ಬೇಕು. ನಾವು ಆ ಶೆಡ್ಯೂಲ್ನ ಅಥವಾ ಪ್ಲಾನ್ ನ ನಾವು ಹಾರ್ಡ್ ಕಾಪಿ ಪ್ರಿಂಟ್ ತೆಗೆದು ಇಟ್ಕೊಂಡು ನೋಡ್ಬೋದು, ಅಥವಾ ನಮ್ಮ ಫೋನ್ಸ್ ಅಲ್ಲಿ ಸಾಫ್ಟ್ ಕಾಪಿ ನೋಡೋದಾಗಿರ್ಲಿ, ಅದನ್ನ ನೋಡಿದ ತಕ್ಷಣ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್, ನಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಇರಬೇಕು. ದಟ್ ಈಸ್ ಒನ್ ಆಫ್ ದಿ ಫಂಕ್ಷನ್. ನೆಕ್ಸ್ಟ್, ಇಟ್ ಅಲೋಕೇಟ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಟು ಇಂಡಿವಿಜುವಲ್ಸ್. ಅಂದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನ ಅವನ ರೆಸ್ಪಾನ್ಸಿಬಿಲಿಟೀಸ್, ಅವನ ಜವಾಬ್ದಾರಿ ಏನು, ಅವನು ಯಾವ ಟೈಮಲ್ಲಿ ಈ ಕೆಲಸನ ಮುಗಿಸ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಅನ್ನೋದು ಪ್ರಾಜೆಕ್ಟ್ ಪ್ಲಾನಿಂಗ್ ಅಲೋಕೇಟ್ ಮಾಡುತ್ತೆ. ಈಗ ಸುಮಾರು ಎಂಜಿನಿಯರ್ಸ್ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಯಾವ ಎಂಜಿನಿಯರ್ ಯಾವ ಟೈಮಲ್ಲಿ ಇನ್ವಾಲ್ವ್ ಆಗಬೇಕು. ಸಿವಿಲ್ ಎಂಜಿನಿಯರ್ಸ್ಗೆ ನಾವು ಕಂಪೇರ್ ಮಾಡೋಣ. ಈಗ 4-5 ಜನ ಎಂಜಿನಿಯರ್ಸ್ ಇರ್ತಾರೆ ಒಂದು ಪ್ರಾಜೆಕ್ಟ್ ಅಲ್ಲಿ, ಅದರಲ್ಲಿ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾನೆ, ಇನ್ನು ಉಳ್ಕಿರೋರು ಎಕ್ಸಿಕ್ಯೂಷನ್ ಎಂಜಿನಿಯರ್ಸ್ ಅಥವಾ ಸೈಟ್ ಎಂಜಿನಿಯರ್ಸ್ ಆಗಿರ್ತಾರೆ. ಆ ಸೈಟ್ ಎಂಜಿನಿಯರ್ಸ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಗೆ ವರ್ಕ್ ನ ಅಸೈನ್ ಮಾಡಬೇಕು, ಇವನು ಫೌಂಡೇಶನ್ ವರ್ಕ್ಸ್ ನ ನೋಡ್ಕೋಬೇಕು, ಇನ್ನೊಬ್ಬ ಫಿನಿಶಿಂಗ್ ವರ್ಕ್ಸ್ ನ ನೋಡ್ಕೋಬೇಕು, ಇನ್ನೊಬ್ಬ ಹ್ಯಾಂಡಿಂಗ್ ಓವರ್ ಪ್ರೊಸೆಸ್ ನ ನೋಡ್ಕೋಬೇಕು, ಇನ್ನೊಬ್ಬ ಕಸ್ಟಮರ್ ರಿಲೇಷನ್ ಮ್ಯಾನೇಜ್ಮೆಂಟ್ ನ ಮಾಡಬೇಕು. ಈ ರೀತಿ ಇಟ್ ಅಲೋಕೇಟ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಪ್ರಾಜೆಕ್ಟ್ activities to different individuals. That is one of the function. Next, it is a means of communication and coordination between all those involved in the project. ಅಂದ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು ಏನಾಗುತ್ತೆ, ಇಟ್ ಇಸ್ ಅ ಮೀನ್, ಅದು ಒಂದು ಟೂಲ್ ಆಗುತ್ತೆ. ಏನಕ್ಕೆ? ಕಮ್ಯುನಿಕೇಶನ್ ಬಿಟ್ವೀನ್ ಆಲ್ ದ ಇಂಡಿವಿಜುವಲ್ಸ್ ಆರ್ ಆಲ್ ದ ಎಂಜಿನಿಯರ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್. ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮಧ್ಯೆ ರಿಲೇಶನ್ಶಿಪ್ ನ ಮಾಡ್ಲಿಕ್ಕೆ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಇಂಡ್ಯೂಸಸ್ ದ ಪೀಪಲ್ ಟು ಲುಕ್ ಅಹೆಡ್. ಅಂದ್ರೆ ನಾವು ಮುಂದೆ ಏನ್ ಮಾಡಬೇಕು, ಮುಂದೆ ಏನಾಗ್ತೀವಿ, ನನ್ನ ಪ್ರಾಜೆಕ್ಟ್ ಮುಂದೆ ಹೇಗ್ ಕಾಣುತ್ತೆ ಅನ್ನೋದನ್ನ ಇಂಡ್ಯೂಸ್ ಮಾಡುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು. ಸೊ ದೀಸ್ ಆರ್ ದಿ ಫಂಕ್ಷನ್ಸ್. ನೆಕ್ಸ್ಟ್, ಇಟ್ ಇನ್ಸ್ಟಿಲ್ಸ್ ಎ ಸೆನ್ಸ್ ಆಫ್ ಅರ್ಜೆನ್ಸಿ ಅಂಡ್ ಟೈಮ್ ಕಾನ್ಶಿಯಸ್ನೆಸ್. ಅಂದ್ರೆ ನಮ್ಮ ಪ್ರಾಜೆಕ್ಟ್ ಪ್ಲಾನಿಂಗ್ ಏನ್ ಮಾಡುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಅವನ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಎಷ್ಟು ಅರ್ಜೆಂಟ್ ಆಗಿದೆ ನಮ್ಮ ಪ್ರಾಜೆಕ್ಟ್, ಟೈಮ್ ಕಾನ್ಶಿಯಸ್ನೆಸ್ ನ ಇಂಪ್ರೂವ್ ಮಾಡುತ್ತೆ. ನನಗೆ ಈಗ ನೀವೆಲ್ಲ ಕೇಳಿರ್ತೀರಾ, ಎಂಜಿನಿಯರ್ಸಿಗೆಲ್ಲ ಟಾರ್ಗೆಟ್ ಕೊಡ್ತಾರೆ, ಈ ತಿಂಗಳಲ್ಲಿ ಇಷ್ಟು ನೀವು ವರ್ಕ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಇದನ್ನ ಅಚೀವ್ ಮಾಡ್ಬೇಕು ಅಂತ. ಅಂದ್ರೆ ಟೈಮ್ ಕಾನ್ಶಿಯಸ್ ಬಗ್ಗೆ ನಮಗೆ ಈ ಪ್ರಾಜೆಕ್ಟ್ ಪ್ಲಾನಿಂಗು ಹೆಲ್ಪ್ ಮಾಡುತ್ತೆ, ಟೈಮ್ ಕಾನ್ಶಿಯಸ್ನೆಸ್ ನ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಎಸ್ಟಾಬ್ಲಿಷಸ್ ಎ ಬೇಸಿಸ್ ಫಾರ್ ಮಾನಿಟರಿಂಗ್ ಅಂಡ್ ಕಂಟ್ರೋಲ್. ಅಂದ್ರೆ ಕಂಟ್ರೋಲ್, ಪ್ರಾಜೆಕ್ಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ವೆದರ್ ಫೋರ್ಕಾಸ್ಟ್ ತುಂಬಾ ಕೆಟ್ಟದಾಗಿದೆ. ಈಗ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವೆದರ್. ಅಂದ್ರೆ ಇವತ್ತು ತುಂಬಾ ಜೋರಾಗಿ ಮಳೆ ಬಂತು, ಅಥವಾ ಇವತ್ತು ತುಂಬಾ ಕೆಟ್ಟ ಬಿಸಿಲಿತ್ತು, ಅಥವಾ ಇವಾಗೇನೋ ಫ್ಲಡ್ ಬಂತು, ಅಥವಾ ಕೋಸ್ಟಲ್ ಏರಿಯಾಸ್ ಅಲ್ಲಿ ಏನಾದ್ರು ವೆದರ್ ಅಥವಾ ವಿಂಡ್ ಎನರ್ಜಿ, ಈ ತರ ಸುಮಾರು ನಿಮಗೆ ಆಬ್ಸ್ಟಕಲ್ಸ್ ಬರುತ್ತೆ. ಸೊ ಅವಾಗ ನಾವು ಪ್ರಾಜೆಕ್ಟ್ ನ ಕಂಟ್ರೋಲ್ ಮಾಡೋದು ಯಾವ ರೀತಿ, ಎಲ್ಲಿ ನಿಲ್ಲಿಸಬೇಕು ಪ್ರಾಜೆಕ್ಟ್ ನ, where you have to stop and where you have to start, how to manage
ಡಿಫ್ರೆಂಟ್ ಟೈಮ್ ಲಾಸ್, ಅಂದರೆ ಟೈಮ್ ಲಾಸ್ ಎಲ್ಲ ಆಗಿರುತ್ತೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ನಮಗೆ ಪ್ರಾಜೆಕ್ಟ್ ಪ್ಲಾನಿಂಗ್ ಹೆಲ್ಪ್ ಮಾಡುತ್ತೆ. ದೇರ್ ಆರ್ ಸೋ ಮೆನಿ ಅದರ್ ಫಂಕ್ಷನ್ಸ್ ಆರ್ ಆಲ್ಸೋ ದೇರ್. ಸೊ ದಿಸ್ ಈಸ್ ಎನಫ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪರೇಷನ್ಸ್. ನೆಕ್ಸ್ಟ್, ಈಗ we have learnt what is project planning, what are the functions, what is the need of project planning. Now we are going to learn what are the tools for making project planning. Project planning ಮಾಡಬೇಕು ಅನ್ನೋದು ಗೊತ್ತಾಯ್ತು ನಮಗೆ, ಬಟ್ ಹೇಗೆ ಮಾಡಬೇಕು, ವಾಟ್ ಆರ್ ದ ಟೂಲ್ಸ್? ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದರೆ ಒಂದು ಪೇಪರ್ ಪೆನ್ ತಗೊಂಡು ಬರೆದ್ಬಿಟ್ಟು ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಲ್ಲಿಸ್ತಾ ಇದ್ದೀನಿ, ಎಂಡ್ ಮಾಡ್ತೀನಿ, ಆಬ್ಸ್ಟಕಲ್ಸ್ ಬರಿ ಅಂತೇಳಿ ಬರೆಯೋದು ಅಷ್ಟೇ ಅಲ್ಲ. ದೇರ್ ಆರ್ ಡಿಫ್ರೆಂಟ್ ಟೂಲ್ಸ್ ಯು ಮೇ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಯುವರ್ ಸ್ಕೂಲ್ ಡೇಸ್, ಆಲ್ಸೋ ಇನ್ ಯುವರ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. But now you need to know what are the tools available for project planning. ಏನೇನು? ಮೊದಲನೇದು ಗ್ಯಾಂಟ್ ಚಾರ್ಟ್. ಸೊ ಇದನ್ನ ಏನು ಅಂತ ಹೇಳಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನೆಟ್ವರ್ಕ್ ಟೆಕ್ನಿಕ್ಸ್, ನೆಕ್ಸ್ಟ್ ಪ್ರಾಜೆಕ್ಟ್ ಡಿಸೈನ್ ಅಂಡ್ ಟೈಮ್ ಎಸ್ಟಿಮೇಟ್ಸ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೂಲ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ಯುವರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಬೇಕಾದ್ರೆ ಈ ಟೂಲ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಟೂಲ್ಸ್ ಅಂತಂದ್ರೇನು, ಏನೇನು ಸಲಕರಣೆಗಳು ನಿಮಗೆ ಹೆಲ್ಪ್ ಮಾಡುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗ್ಗೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ಯಾಂಟ್ ಚಾರ್ಟ್. ಸೊ ಯು ಮಟ್ ಹ್ಯಾವ್ ಸೀನ್ ದೀಸ್ ಟೈಪ್ ಆಫ್ ಪಿಕ್ಚರ್ಸ್. ಇಲ್ಲಿ ಕಾಣಿಸ್ತಿರೋಂಥ ಪಿಕ್ಚರ್ನ ನೀವು ನೋಡಿರ್ಬೋದು, ಗ್ಯಾಂಟ್ ಚಾರ್ಟ್ಸ್ ಅಂತೇಳಿ. ಇಲ್ಲಿ ನೋಡಿ, ಈ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಗ್ರಾಫ್ ಹಾಕೋದು ನಿಮ್ಗೆ ನೆನಪಿರುತ್ತೆ. ಜಾಬ್ J1, J2, J3, J4, J5 ಅಂತ ಇದೆ. ಇಲ್ಲಿ ಡೇಸ್ ಅಂತ ಇದೆ 0, 1, 2, 3. ಜಾಬ್ 1 ನೋಡಿ 0 ಇಂದ 5th ಡೇ ತನಕ ಆಗಿದೆ. ಸೊ ಇಲ್ಲಿ 7 ಅಂತ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಜಾಬ್ 2 ಅನ್ನೋದು 2nd ಡೇ ಇಂದ 5th ಡೇ ತನಕ ಆಗಿದೆ, ಅಂದ್ರೆ ಇಲ್ಲಿ 3 ಡೇಸ್. ಸೊ ಜಾಬ್ 3 ಅನ್ನೋದು ಸ್ಟಾರ್ಟ್ ಆಗಿರೋದು 4th ಡೇ, ಎಂಡ್ ಆಗೋದು 10th ಡೇ, ಇಲ್ಲಿ 9 ಅಂತ ಬರೆದಿದ್ದಾರೆ. ಸೊ ಲೈಕ್ ದಿಸ್ ಗ್ಯಾಂಟ್ ಚಾರ್ಟ್ ಅಂಡ್ ಬಾರ್ ಚಾರ್ಟ್. ಗ್ಯಾಂಟ್ ಚಾರ್ಟ್ ಅಂದ್ರೆ ಇದು, ಬಾರ್ ಚಾರ್ಟ್ ಅಂದ್ರೆ ವರ್ಟಿಕಲ್. ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ಗ್ಯಾಂಟ್ ಚಾರ್ಟ್ ಅಂತಂದ್ರೆ ದಿಸ್ ಈಸ್ ಹೌ ಯು ಕ್ಯಾನ್ ಪ್ಲಾನ್ ಯುವರ್ ಪ್ರಾಜೆಕ್ಟ್ ವರ್ಕ್ಸ್. ಸೊ ನೋಡೋಣ ಒಂದೊಂದಾಗಿ. ವಾಟ್ ಈಸ್ ಗ್ಯಾಂಟ್ ಚಾರ್ಟ್? ಏನಂತಂದ್ರೆ ಇಟ್ ಈಸ್ ಅ ಪಿಕ್ಚರ್ ಇನ್ ವಿಚ್ ದ ಆಕ್ಟಿವಿಟೀಸ್ ಆರ್ ಜಾಬ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಹಾರಿಜಾಂಟಲ್ ಬಾರ್ಸ್ ಇನ್ ಟೈಮ್ ಆಕ್ಸಿಸ್. ಅಂತಂದ್ರೆ ಈ ಟೈಮ್ ಆಕ್ಸಿಸ್ ಏನಿದೆಲ್ಲ ಇಲ್ಲಿ ಹಾರಿಜಾಂಟಲ್, ದೀಸ್ ಆರ್ ಕಾಲ್ಡ್ ಎಸ್ ಬಾರ್ಸ್, ಚಿಕ್ಕ ಚಿಕ್ಕ ಬಾರ್ಗಳು. ಸೊ ಈ ಬಾರ್ಸ್ ರೆಪ್ರೆಸೆಂಟ್ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಡಿಫರೆಂಟ್ ಆಕ್ಟಿವಿಟೀಸ್ ಬೈ ಹಾರಿಜಾಂಟಲ್ ಬಾರ್ಸ್ ಇಸ್ ನೋನ್ ಆಸ್ ಗ್ಯಾಂಟ್ ಚಾರ್ಟ್. ಇಲ್ಲಿ ನೋಡಿ ಹಾರಿಜಾಂಟಲ್ ಬಾರ್ಸ್ ಇದೆಲ್ಲ ಇದೇನ್ ಮಾಡುತ್ತೆ, ಡಿಫರೆಂಟ್ ಆಕ್ಟಿವಿಟಿನ. ಇಲ್ಲಿ ಜಾಬ್ 1 ನಿಂತಿದೆ. ಫಾರ್ ಎಕ್ಸಾಂಪಲ್ ಎಕ್ಸ್ಕವೇಷನ್, ಫೌಂಡೇಶನ್ ಹಾಕ್ಲಿಕ್ಕೆ ನೀವು ಗುಂಡಿ ತೆಗಿಬೇಕಲ್ಲ, ಎಕ್ಸ್ಕವೇಷನ್ ಅಂತ ಕರಿತೀವಿ, ಕರೆಕ್ಟ್? ಸೊ ಎಕ್ಸ್ಕವೇಷನ್ ಮಾಡೋದು 0 ಡೇ, ಫಸ್ಟ್ ಅದೇ ತಾನೇ ಕೆಲಸ ಮಾಡೋದು ನಾವು. ಸೊ ಡೇ 0 ಇಂದ ಡೇ 5 ಅಂತ ತೋರಿಸಿದಾನೆ. ಇಲ್ಲಿ ಆಕ್ಚುಲಿ 6 ಬರಬೇಕಿತ್ತು. ಸೊ ಇಷ್ಟು 6 ಡೇಸ್ ಬೇಕು ನಿಮ್ಗೆ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಜಾಬ್ 2 ಏನಪ್ಪಾ, ಫೌಂಡೇಶನ್ ಹಾಕ್ಬೇಕು ನಾವು. ಫೌಂಡೇಶನ್ ಹಾಕೋದು ಅಂತಂದ್ರೆ ಇಲ್ಲಿ ನೋಡಿ, ಅದು ಎಕ್ಸ್ಕವೇಷನ್ ಆಗಿ 2 ದಿವಸ ಎಕ್ಸ್ಕವೇಷನ್ ಆಗಿರುತ್ತೆ. ನೆಕ್ಸ್ಟ್ ಒಂದು 20 ಕಾಲಮ್ಸ್ ಇದೆ. 20 ನಿಮಗೆ ಫೌಂಡೇಶನ್ಸ್ ಹಾಕ್ಬೇಕು ಅಂದ್ರೆ ಒಂದು 5-6 ಫೌಂಡೇಶನ್ಸ್ಗೆ 2 ದಿವಸದಲ್ಲಿ ಮುಗಿದಿರುತ್ತೆ. ಅಲ್ಲಿ ನಿಮಗೆ 2nd ಡೇ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಜಾಬ್ 2. 2nd ಡೇ ಸ್ಟಾರ್ಟ್ ಆಗುತ್ತೆ, 5th ಡೇ ಎಂಡ್ ಆಗುತ್ತೆ. ದಿಸ್ ಈಸ್ ಹೌ ಆಕ್ಟಿವಿಟೀಸ್ ಆರ್ ರೆಪ್ರೆಸೆಂಟೆಡ್ ಇನ್ ಹಾರಿಜಾಂಟಲ್ ಬಾರ್ ಮ್ಯಾನರ್ ಅಂಡ್ ವಿತ್ ದ ಟೈಮ್ ಆಕ್ಸಿಸ್. ದೀಸ್ ಆರ್ ದಿ ಟೈಮ್, ಹೌದಾ? 0 ಡೇಸ್, 1st ಡೇ, 2nd ಡೇ, 3rd ಡೇ ಅಂತ ಹೇಳಿ. ಸೊ ದಿಸ್ ಇಸ್ ಟೈಮ್ ಅಂಡ್ ದೀಸ್ ಆರ್ ದಿ ಜಾಬ್ಸ್. ಡಿಫರೆಂಟ್ ಆಕ್ಟಿವಿಟೀಸ್ ಅಂತ ಆದ್ರೂ ಕರಿಬಹುದು, ಜಾಬ್ಸ್ ಅಂತ ಆದ್ರೂ ಕರಿಬಹುದು. ಸೊ ದ ಲೆಂತ್ ಆಫ್ ದ ಬಾರ್ ಇಂಡಿಕೇಟ್ಸ್ ದ ಎಸ್ಟಿಮೇಟೆಡ್ ಟೈಮ್ ಫಾರ್ ದ ಜಾಬ್ ಆರ್ ಆಕ್ಟಿವಿಟಿ. ಸೊ ಈ ಲೆಂತ್ ಏನಿದೆಲ್ಲ, ಇದರದ್ದು ಲೆಂತ್ ಏನು ಹೇಳುತ್ತೆ ನಮಗೆ, ಎಸ್ಟಿಮೇಟೆಡ್ ಟೈಮ್ ಆಫ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಆರ್ ಜಾಬ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಲೆಫ್ಟ್ ಹ್ಯಾಂಡ್ ಎಂಡ್ ಆಫ್ ದ ಬಾರ್ ಶೋಸ್ ದ ಬಿಗಿನಿಂಗ್ ಟೈಮ್ ಅಂಡ್ ದ ರೈಟ್ ಹ್ಯಾಂಡ್ ಎಂಡ್ ಶೋಸ್ ದ ಎಂಡ್ ಟೈಮ್. ನೋಡಿ, ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಅಂದ್ರೆ ಈ ಬಾರ್ದು ಎಡಗಡೆ ಭಾಗ ಏನ್ ತೋರಿಸುತ್ತೆ ನಮಗೆ, ಬಿಗಿನಿಂಗ್ ಟೈಮ್ ಆರ್ ಸ್ಟಾರ್ಟ್ ಟೈಮ್ ಆಫ್ ದಟ್ ಆಕ್ಟಿವಿಟಿ. ಈ ಆಕ್ಟಿವಿಟಿ ಇದೇನು ಫೌಂಡೇಶನ್ ಅಂತ ಹೇಳಿದ್ನಲ್ಲ ನಾನು, ಫೌಂಡೇಶನ್ ಎಕ್ಸ್ಕವೇಷನ್ ಅಂತ ಹೇಳಿದ್ನಲ್ಲ, ಈ ಎಕ್ಸ್ಕವೇಷನ್ ಸ್ಟಾರ್ಟ್ ಟೈಮ್ ತೋರಿಸುತ್ತೆ ಇದು ಮೊದಲನೇದು. ಅಂಡ್ ರೈಟ್ ಹ್ಯಾಂಡ್ ಎಂಡ್, ಬಲಗಡೆ ಭಾಗ ಏನ್ ತೋರಿಸುತ್ತೆ, ಎಂಡ್ ಆಫ್ ದಿಸ್ ಆಕ್ಟಿವಿಟಿ. ಅಂದ್ರೆ ಈ ಆಕ್ಟಿವಿಟಿ ನಮಗೆ 5ನೇ ದಿವಸದಲ್ಲಿ ಕೊನೆ ಆಗ್ಬೇಕು, ಅಂದ್ರೆ ಎಕ್ಸ್ಕವೇಷನ್ ಮಾಡೋದು. ಸೊ 2ನೇ ಆಕ್ಟಿವಿಟಿ ಏನು, ಫೌಂಡೇಶನ್ ಹಾಕೋದು. ಯಾವಾಗ, 2ನೇ ದಿವಸ ಸ್ಟಾರ್ಟ್ ಆಗ್ಬೇಕು ಮತ್ತೆ 5ನೇ ದಿವಸಕ್ಕೆ ಎಂಡ್ ಆಗ್ಬೇಕು ಅಂತ ಹೇಳ್ತೀವಿ. ದಿಸ್ ಇಸ್ ಹೌ ದ ಗ್ಯಾಂಟ್ ಚಾರ್ಟ್ ಈಸ್ ರೆಪ್ರೆಸೆಂಟೆಡ್. ನೆಕ್ಸ್ಟ್ ಈಸ್ ಬಾರ್ ಚಾರ್ಟ್. ಸೊ ದಿಸ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಗ್ಯಾಂಟ್ ಚಾರ್ಟ್, ಬಟ್ ಇಲ್ಲಿ ಏನಾಗುತ್ತೆ, ಬಾರ್ಗಳನ್ನ ಹಾರಿಜಾಂಟಲ್ ಬದಲಾಗಿ ವರ್ಟಿಕಲ್ ಆಗಿ ತೋರಿಸ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ, ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಅಂದ್ರೆ ಇದು ಯಾವುದೋ ಒಂದು ಸೇಲ್ಸ್ ಮಾಡುವಂತ ಒಂದು ಕಂಪನಿಗೆ, ಒಂದು ಆಫೀಸಿಗೆ ಬಿಲಾಂಗ್ ಆಗಿರ್ತಕ್ಕಂಥ ಬಾರ್ ಚಾರ್ಟ್ ಇದು. ಇಲ್ಲಿ ನೋಡಿ, ಡೇಸ್ ಆಫ್ ದಿ ವೀಕ್. ಮಂಡೇ ಎಷ್ಟು ಸೇಲ್ಸ್ ಆಯ್ತು, 250 ನಂಬರ್ಸ್. ಟ್ಯೂಸ್ಡೇ ಎಷ್ಟು ಸೇಲ್ ಆಯ್ತು, 150 ನಂಬರ್ಸ್. ವೆನ್ಸ್ಡೇ 75, ಥರ್ಸ್ಡೇ 125. ಈ ರೀತಿ
ಇಲ್ಲಿ ಏನಾಗುತ್ತೆ ನಂಬರ್ ಆಫ್ ಐಟಮ್ಸ್ ಸೋಲ್ಡ್. ದಿಸ್ ಇಸ್ ಹೌ ಬಾರ್ಸ್ ಆರ್ ರೆಪ್ರೆಸೆಂಟೆಡ್ ವರ್ಟಿಕಲ್ ಮ್ಯಾನರ್ಲಿ. ಏನದು ತಿಳ್ಕೊಳ್ಳೋಣ. ಇನ್ ಅ ಬಾರ್ ಚಾರ್ಟ್ ದ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್ ಆರ್ ಶೋನ್ ಆನ್ one axis and their durations are represented on the other axis. Same way. So activities na ಇಲ್ಲಿ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ತೋರಿಸಿದ್ದಾರೆ, ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಡ್ಯೂರೇಷನ್ ಆರ್ ಡೇಸ್ ಆಫ್ ದಿ ವೀಕ್ ನ ತೋರಿಸಿದ್ದಾರೆ. ಆಲ್ ಬಾರ್ ಚಾರ್ಟ್ಸ್ ಆರ್ ನಾರ್ಮಲಿ ಸೂಟೆಡ್ ಟು ಸ್ಮಾಲ್ ಪ್ರಾಜೆಕ್ಟ್ಸ್. ಈ ಬಾರ್ ಚಾರ್ಟ್ ಅಥವಾ ಗ್ಯಾನ್ ಚಾರ್ಟ್ ಅನ್ನೋದು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಅಷ್ಟೇ ಸೀಮಿತವಾಗಿದೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಡೇಸ್ ಆಗಿರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಮನಿ ಆಗಿರ್ಬೋದು, ಈ ತರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇದರಲ್ಲಿ ನೀವು ಇನ್ನೂ ಡೀಟೇಲ್ ಆಗಿ ನೀವು ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಯುವರ್ ಫರ್ದರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್. ಈ ತರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಇದು ನಿಮಗೆ ಉಪಯೋಗಕ್ಕೆ ಬರಲ್ಲ. ದೀಸ್ ಬಾರ್ ಚಾರ್ಟ್ಸ್ ಆರ್ ನಾರ್ಮಲಿ ಸೂಟೆಡ್ ಟು ಸ್ಮಾಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಕೆನಾಟ್ ಟೇಕ್ ಇನ್ ಟು ಅಕೌಂಟ್ ದ ಅನ್ಸರ್ಟನಿಟೀಸ್ ಇನ್ ಆಕ್ಟಿವಿಟಿ ಡ್ಯೂರೇಷನ್ ನಾರ್ ರೆಪ್ರೆಸೆಂಟೆಡ್ ದ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ ಬಾರ್ ಚಾರ್ಟ್ ಅಂಡ್ ಗ್ಯಾನ್ ಚಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ದ ಆಕ್ಟಿವಿಟೀಸ್ ಗೊತ್ತಾಗಲ್ಲ. ಅಂದ್ರೆ ನಿಮಗೆ ಯಾವ ಆಕ್ಟಿವಿಟಿ ಯಾವುದಕ್ಕೆ ಲಿಂಕ್ ಆಗಿದೆ. ಫೌಂಡೇಶನ್ ಹಾಕಬೇಕು ಅಂದ್ರೆ ಎಕ್ಸ್ಕವೇಷನ್ ಕಂಪ್ಲೀಟ್ ಆಗಿರಬೇಕು. ಕರೆಕ್ಟ್. ನಾನು ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡಬೇಕು, ಬ್ಲಾಕ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫೌಂಡೇಶನ್ ಕಂಪ್ಲೀಟ್ ಆಗಿರಬೇಕು. ಈ ತರ ಇಂಟರ್ ಲಿಂಕ್ ಬಿಟ್ವೀನ್ ಡಿಫ್ರೆಂಟ್ ಆಕ್ಟಿವಿಟೀಸ್ ನಮಗೆ ಗೊತ್ತಾಗೋದಿಲ್ಲ. ಪ್ಲಾಸ್ಟಿಂಗ್ ಮಾಡಬೇಕು ಅಂತಂದ್ರೆ ನಮಗೆ ಈ ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು. ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ ಅಂದ್ರೆ ಪೈಪ್ ಹಾಕ್ತೀವಲ್ಲ ಅದು ಕಂಪ್ಲೀಟ್ ಆಗಿರಬೇಕು, ಆಮೇಲೆ ನಾವು ಪ್ಲಾಸ್ಟಿಂಗ್ ಮಾಡಕ್ಕಾಗದು. ಈ ತರ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಆಕ್ಟಿವಿಟೀಸ್ ಇದರಲ್ಲಿ ಗೊತ್ತಾಗಲ್ಲ. ದಿಸ್ ಇಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಬಾರ್ ಚಾರ್ಟ್ ಅಂಡ್ ಗ್ಯಾನ್ ಚಾರ್ಟ್. ಸೊ ಅದನ್ನ ಇಂಪ್ರೂವೈಸ್ ಮಾಡುತ್ತೆ ನೆಕ್ಸ್ಟ್ ಟೂಲ್ ನಿಮಗೆ. ಸೊ ಅದೇನು ಅಂತೇಳಿ ನೆಕ್ಸ್ಟ್ ನೋಡೋಣ. ದಿಸ್ ಇಸ್ ನೆಕ್ಸ್ಟ್ ಟೂಲ್ ದಟ್ ಈಸ್ ನೆಟ್ವರ್ಕ್ ಟೆಕ್ನಿಕ್. ನೆಟ್ವರ್ಕ್ ಟೆಕ್ನಿಕ್ ಅನ್ನೋದು, ನೆಟ್ವರ್ಕ್ ಅಂದ್ರೆ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇಟ್ ಎಕ್ಸ್ಪ್ಲೈನ್ಸ್ ದ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಆಕ್ಟಿವಿಟೀಸ್. ಸೊ ಬೇರೆ ಬೇರೆ ಆಕ್ಟಿವಿಟೀಸ್ ಇಂಟರ್ ರಿಲೇಶನ್ಶಿಪ್ ಹೇಗಾಗುತ್ತೆ, ಯಾವ್ದಾದ್ಮೇಲೆ ಯಾವ್ದು ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ನೆಟ್ವರ್ಕ್ ಟೆಕ್ನಿಕ್. ಸೊ ಏನ್ ನೋಡ್ತಾ ಹೋಗೋಣ. ನೆಟ್ವರ್ಕ್ ಡಯಾಗ್ರಾಮ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ಆಕ್ಟಿವಿಟೀಸ್, ಈವೆಂಟ್ಸ್ ಅಂಡ್ ದೇರ್ ಇಂಟರ್ ರಿಲೇಶನ್ಶಿಪ್ಸ್. ನೆಟ್ವರ್ಕ್ ಡಯಾಗ್ರಾಮ್ ಅಂತಂದ್ರೆ ಇಟ್ ಇಸ್ ಅ ಡಯಾಗ್ರಾಮ್. ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇಟ್ ಈಸ್ ಅ ಡಯಾಗ್ರಾಮ್ ವಿಚ್ ಶೋಸ್ represents the activities and events and their interrelationship. ಆಕ್ಟಿವಿಟೀಸ್ ಈವೆಂಟ್ಸ್ ಅಂತ ಬರುತ್ತೆ, ಅದನ್ನ ನೋಡೋಣ ಮುಂದೆ. ಇಲ್ಲಿ ನೋಡಿ, ಇದನ್ನ ನೋಡ್ ಅಂತ ಕರೀತಾರೆ. ಇಲ್ಲಿ ABCD ಅಂತ ಮೆನ್ಷನ್ ಮಾಡಿರೋದನ್ನ ಆಕ್ಟಿವಿಟೀಸ್ ಅಂತ ಕರೀತಾರೆ. ಆ ನೋಡ್ಸ್ ಅಥವಾ ಈವೆಂಟ್ಸ್ ಅಂತ ಕರಿತೀವಿ ನಾವು. ಅದನ್ನ ಅದರ ಮಧ್ಯೆ ಇಂಟರ್ ರಿಲೇಶನ್ಶಿಪ್ ಏನನ್ನೋದು ಈ ನೆಟ್ವರ್ಕ್ ಟೆಕ್ನಿಕಲ್ ಗೊತ್ತೈತಿ. ಇಟ್ ಈಸ್ ಒನ್ ಆಫ್ ದಿ ಇಂಪ್ರೂವೈಸ್ಡ್ ಟೂಲ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಏನದು ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಡಯಾಗ್ರಾಮ್ ತೋರಿಸ್ತಾರೆ. ಇಲ್ಲಿ ಆಕ್ಟಿವಿಟಿ ABCD ಅಂತ ಹೇಳ್ತಾನೆ, ಪ್ರಿಡೆಸೆಸರ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನೋಡಿ ತುಂಬಾ ವೆರಿ ಸಿಂಪಲ್. ಎಗೆ ಪ್ರಿಡೆಸೆಸರ್ ಯಾವುದು ಇಲ್ಲ. ಅಂದ್ರೆ ಎ ಆಕ್ಟಿವಿಟಿ ಇದಕ್ಕೂ ಮುಂಚೆ ಯಾವುದು ಮಾಡಬೇಕಾಗಿಲ್ಲ, ಬಿ ಆಕ್ಟಿವಿಟಿ ಇದು ಬಿ ಇದಕ್ಕೂ ಮುಂಚೆ ಯಾವುದು ಮಾಡಬೇಕಾಗಿಲ್ಲ, ಸಿ ಆಕ್ಟಿವಿಟಿ ಇದಕ್ಕೂ ಮುಂಚೆ ಯಾವುದು, ಅಂದ್ರೆ ABC ಅನ್ನೋದು ಒಟ್ಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ದೀಸ್ ಆರ್ ದಿ ಆಕ್ಟಿವಿಟೀಸ್ ವಿಚ್ ಆರ್ ಸ್ಟಾರ್ಟಿಂಗ್ ಟುಗೆದರ್. ನೆಕ್ಸ್ಟ್ AD ಅನ್ನೋದು ಎ ಮುಗಿದ ಮೇಲೆ ಹಾಕ್ಬೇಕು. ಇಲ್ಲಿ ನೋಡಿ, ಡಿ ಅನ್ನೋದು ಎ ಮುಗಿದ ಮೇಲೆ, ಎ ಅನ್ನೋದು ಪ್ರಿಡೆಸೆಸರ್ ಆಗುತ್ತೆ. ಸೊ ಇದನ್ನ ಇನ್ನೂ ಡೀಟೇಲ್ ಆಗಿ ನೀವು ನೆಟ್ವರ್ಕ್ ಟೆಕ್ನಿಕ್ಸ್ CPM ಅಂಡ್ PERT ಅನಾಲಿಸಿಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ನಾವು ಜಸ್ಟ್ ಸಿ ಹೌ ದೀಸ್ ಆರ್ ಇಂಟರ್ ರಿಲೇಟೆಡ್, ಹೇಗೆ ರಿಲೇಟ್ ಆಗಿದೆ ಅನ್ನೋದು ನೋಡಿ. ಇಲ್ಲಿ ನೋಡಿ, ಎ ನೆಟ್ವರ್ಕ್ ಇಸ್ ಡ್ರಾನ್ ಇನ್ ವಿಚ್ ದ ಲೈನ್ಸ್ ಬಿಟ್ವೀನ್ ದ ನೋಡ್ಸ್ ರೆಪ್ರೆಸೆಂಟ್ಸ್ ದ ಜಾಬ್ಸ್ ಅಂಡ್ ದ ನೋಡ್ಸ್ ಬೀಯಿಂಗ್ ನಂಬರ್ ಟು ಐಡೆಂಟಿಫೈ ದ ಜಾಬ್ಸ್. ಅಂದ್ರೆ ಲೈನ್ಸ್ ಏನಿದೆ, ಆರೋ ಮಾರ್ಕ್ ಇದೇನು ಕಾಣಿಸ್ತಾ ಇದೆಯಲ್ಲ ಬಾಣಗಳು, ಇದು ನಿಮಗೆ ಆಕ್ಟಿವಿಟೀಸ್ ಅಂತ ಕರಿತೀವಿ. ಇದೇನ್ ಸರ್ಕಲ್ ಹಾಕ್ಬಿಟ್ಟು ನಂಬರ್ಸ್ ಹಾಕಿದಾರಲ್ಲ, ಇದನ್ನ ಈವೆಂಟ್ ಅಂತ ಕರಿತೀವಿ. ಈವೆಂಟ್ ಅಂತಂದ್ರೆ ಆ ಕೆಲಸ ಮುಗಿದ ಮೇಲೆ ಅದನ್ನ ಈವೆಂಟ್ ಅಂತ ಕರಿತೀವಿ. ಆಕ್ಟಿವಿಟಿ ಅಂತಂದ್ರೆ ಆ ಕೆಲಸ ಮಾಡೋದಕ್ಕೆ, ಅಂದ್ರೆ ಆಕ್ಟಿವಿಟಿಗೆ ಟೈಮ್ ಇರುತ್ತೆ, ಈವೆಂಟ್ಗೆ ಟೈಮ್ ಇರೋದಿಲ್ಲ ಅಂತ. ಸೊ ಯು ಲರ್ನ್ ಇನ್ ಯುವರ್ ಫರ್ದರ್ ಕ್ಲಾಸಸ್. ಸೊ ಡೋಂಟ್ ವರಿ ಮಚ್ ಅಬೌಟ್ ದಟ್. ನೆಕ್ಸ್ಟ್ ಈಸ್ ಪ್ರಾಜೆಕ್ಟ್ ಡಿಸೈನ್. ಏನು, ವಾಟ್ ಈಸ್ ಪ್ರಾಜೆಕ್ಟ್ ಡಿಸೈನ್? ಇಟ್ ಡಿಫೈನ್ಸ್ ಇಂಡಿವಿಜುವಲ್ ಆಕ್ಟಿವಿಟೀಸ್ ಅಂಡ್ ದೇರ್ ಇಂಟರ್ ರಿಲೇಶನ್ಶಿಪ್ಸ್ ವಿತ್ ಈಚ್ ಅದರ್. ಸೊ ಪ್ರಾಜೆಕ್ಟ್ ಡಿಸೈನ್ ಮಾಡಬೇಕಾದ್ರೆ ನಾವು ಹೇಳೋದಲ್ಲ ಈಗ ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ, ಇಟ್ ಡಿಫೈನ್ಸ್ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಈವೆಂಟ್ಸ್ ಅಂಡ್ ಆಕ್ಟಿವಿಟೀಸ್. ಸೊ ದಟ್ ಈಸ್ ಪ್ರಾಜೆಕ್ಟ್ ಡಿಸೈನ್. ನೆಕ್ಸ್ಟ್, ಇಟ್ ಐಡೆಂಟಿಫೈಸ್ ದ ಫ್ಲೋ ಆಫ್ events which must takes place before the project can start and giving the results for which it has been set up. ಅಂದ್ರೆ ಈ ಪ್ರಾಜೆಕ್ಟ್ ಡಿಸೈನ್ ನಮಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಫ್ಲೋ ಆಫ್ ಇವೆಂಟ್ಸ್. ಸೊ ಯಾವ ಕೆಲಸ ಆದ್ಮೇಲೆ ಯಾವ್ದು ಸ್ಟಾರ್ಟ್ ಆಗ್ಬೇಕು, ಯಾವ್ದು ಮುಗಿದ ಮೇಲೆ ಯಾವ್ದು ಸ್ಟಾರ್ಟ್ ಆಗ್ಬೇಕು, ಯಾವ್ದು ನಡಿಬೇಕಾರೆ. ಈಗ ನೋಡಿ, ನಾವು ಅದೇ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ, ಎಕ್ಸ್ಕವೇಷನ್ 2 ದಿವಸ ಆಗಿದೆ, ಆಲ್ರೆಡಿ ನಾವು ಫೌಂಡೇಶನ್ ವರ್ಕ್ ನ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಫೌಂಡೇಶನ್ ಮುಗಿಯೋ ತನಕ ನಾವು ಕ್ಯೂರಿಂಗ್ ಎಲ್ಲ ಮಾಡಿ ಆದ್ಮೇಲೆ ನಾವು ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ದಿಸ್ ಈಸ್ ಅ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಈವೆಂಟ್ಸ್ ಗೊತ್ತಾಗುತ್ತೆ. ದಟ್ ಈಸ್ ಪ್ರಾಜೆಕ್ಟ್ ಡಿಸೈನ್ ಅಂತ ಕರಿತೀವಿ.
ಸೊ ಇಟ್ ಈಸ್ ಅ ಡೀಟೇಲ್ಡ್ ವರ್ಕ್ ಪ್ಲಾನ್ ಆಫ್ ಪ್ರಾಜೆಕ್ಟ್ ವಿತ್ ದೇರ್ ಟೈಮ್ ಶೆಡ್ಯೂಲ್. ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀವಿ. ಇಟ್ ಈಸ್ ಎ ಡೀಟೇಲ್ಡ್ ವರ್ಕ್ ಪ್ಲಾನ್. ನಾವು ಕಂಪ್ಲೀಟ್ ಪ್ರತಿಯೊಂದು ವರ್ಕ್ನು ಕೂಡ ಡೀಟೇಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಪ್ರಾಜೆಕ್ಟ್ ಇದೆ. ಸೊ ನೆಕ್ಸ್ಟ್ ಇಸ್ ಟೈಮ್ ಎಸ್ಟಿಮೇಟ್ಸ್. ಏನು ಟೈಮ್ ಎಸ್ಟಿಮೇಟ್ ಅಂತಂದ್ರೆ, ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಫ್ರೆಂಟ್ ಅಪ್ರೋಚಸ್ ಫಾರ್ ಟೈಮ್ ಎಸ್ಟಿಮೇಟ್. ಏನು ಟೈಮ್ ಸ್ಟಡಿ ಅಪ್ರೋಚ್, ಪ್ರೀವಿಯಸ್ ಪ್ರಾಜೆಕ್ಟ್ ಡೇಟಾ, ಎಸ್ಟಿಮೇಟಿಂಗ್ ಅಪ್ರೋಚ್, ಎಸ್ಟಿಮೇಟ್ ಫ್ರಮ್ ವೆಂಡರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್, ಅಲೋಕೇಟ್ ದ ಕಮಿಟೆಡ್ ಟೈಮ್ ಅನ್ನೋದು. ಸಿ ಏನು ಟೈಮ್ ಎಸ್ಟಿಮೇಟ್ ನೀವು ಹೆಂಗೆ ಮಾಡ್ತೀರಾ? ಯಾವುದೇ ಒಂದು ಪ್ರಾಜೆಕ್ಟ್ 6 ತಿಂಗಳು ಮುಗಿಯುತ್ತೋ, ಒಂದು ವರ್ಷ ತಗೊಳತ್ತೋ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಇಂಜಿನಿಯರ್ಸ್ಗೆ? ಡಿಫ್ರೆಂಟ್ ಇದೆ. ಟೈಮ್ ಸ್ಟಡಿ ಅಪ್ರೋಚ್ ಅಂತಂದ್ರೆ, ಸೊ ನಮಗೆ ಒಂದು ಅನುಭವ ಆಗಿರಬೇಕು. ಅಂದ್ರೆ ನಾವು ಆ ಪ್ರಾಜೆಕ್ಟ್, ಆ ಥರ ಪ್ರಾಜೆಕ್ಟ್ಸಲ್ಲಿ ಒಂದು 5 ವರ್ಷನ 10 ವರ್ಷನ 2 ವರ್ಷನ ಅನುಭವ ಪಡ್ಕೊಂಡಿರ್ಬೇಕು. ಅವಾಗ ಗೊತ್ತಾಗುತ್ತೆ ನಮಗೆ ಫೌಂಡೇಶನ್ ಎಕ್ಸ್ಕವೇಷನ್ ಮಾಡಲಿಕ್ಕೆ ಎಷ್ಟು ಡ್ಯೂರೇಷನ್ ಬೇಕು ಅಂತೇಳಿ. ಒಂದು ಪ್ರೀವಿಯಸ್ ಪ್ರಾಜೆಕ್ಟ್ ಡೇಟಾ, ಅಂದರೆ ಇದೇ ಥರದ ಪ್ರಾಜೆಕ್ಟು ಇನ್ನೊಂದು ಪಕ್ಕದಲ್ಲಾಗಿತ್ತು ಅಥವಾ ನಮಗೆ ಗೊತ್ತಿರೋರ ಹತ್ರ ಆಗಿತ್ತು ಅಂದರೆ ಅವರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಸೊ ದಟ್ ಈಸ್ ಪ್ರೀವಿಯಸ್ ಪ್ರಾಜೆಕ್ಟ್ ಡೇಟಾ. ಎಸ್ಟಿಮೇಟಿಂಗ್ ಅಪ್ರೋಚ್ ಅಂದರೆ ದಿಸ್ ಈಸ್ ಆಲ್ಸೋ ಅಪ್ರೋಚ್ ಅಂತಂದರೆ ಡಿಫ್ರೆಂಟ್ ವೆಂಡರ್ಸ್ ಹತ್ರ ಕಲೆಕ್ಟ್ ಮಾಡೋದು. ಇಲ್ಲಿ ನೋಡಿ ಇದನ್ನ ಹೇಳ್ತಾರೆ, ಎಸ್ಟಿಮೇಟ್ ಟೈಮ್ ಫ್ರಮ್ ವೆಂಡರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್. ಅಂದರೆ ನನಗೆ ಅನುಭವ ಆಗಿಲ್ಲ ಅಂತಂದರೆ ನಾನು ಆ್ಯಸ್ ಅನ್ ಇಂಜಿನಿಯರ್ ಅನುಭವ ಇರೋರ ಹತ್ರ ಕೇಳ್ಕೊಂಡು ನಾನು ಟೈಮ್ನ ಎಸ್ಟಿಮೇಟ್ ಮಾಡೋದು. ಇದು 6 ಮಂತ್ಸ್ ಬೇಕು, 7 ಮಂತ್ಸ್ ಡ್ಯೂರೇಷನ್ ಬೇಕು. ಎಕ್ಸ್ಕವೇಷನ್ನು ನಾವು ಯಾವ ಸೀಸನಲ್ಲಿ ಸ್ಟಾರ್ಟ್ ಮಾಡಬೇಕು? ರೈನಿ ಸೀಸನಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ಅದು ನಮಗೆ ಅನುಭವ ಇಲ್ಲದೆ ಗೊತ್ತಾಗಲ್ಲ. ಅದೇ ಇಫ್ ಯು ಗೋ ಟು ಎ ಕಾಂಟ್ರಾಕ್ಟರ್ ಆರ್ ಎ ವೆಂಡರ್, ಡೆಫಿನೆಟ್ಲಿ ಹಿ ವಿಲ್ ಗೈಡ್ ವಿತ್ ಹಿಸ್ ಎಕ್ಸ್ಪೀರಿಯನ್ಸ್. ದಿಸ್ ಈಸ್ ಅವರ್ ಟೈಮ್ ಎಸ್ಟಿಮೇಟ್ಸ್. ಡಿಫ್ರೆಂಟ್ ಅಪ್ರೋಚಸ್ ಆಫ್ ಟೈಮ್ ಎಸ್ಟಿಮೇಟ್ ಆಗುತ್ತೆ. ಸೊ ನೆಕ್ಸ್ಟ್, ದ ಟೈಮ್ ಎಸ್ಟಿಮೇಷನ್ ಫಾರ್ ಈಚ್ ಆಕ್ಟಿವಿಟಿ ಆಫ್ ದ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಕ್ಯಾಲ್ಕುಲೇಷನ್ ಆಫ್ 3 ಟೈಮ್ ವ್ಯಾಲ್ಯೂಸ್. ವೆರಿ ಇಂಪಾರ್ಟೆಂಟ್. ಲಿಸನ್ ಹಿಯರ್. ಟೈಮ್ ಎಸ್ಟಿಮೇಟ್ ಮಾಡಬೇಕಾದ್ರೆ ನಾವು 3 ಥರದ ಟೈಮ್ ಎಸ್ಟಿಮೇಟ್ ಮಾಡ್ತೀವಿ. ಯಾವುದಾದ್ರು ಮೊದಲನೇದು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಮೋಸ್ಟ್ ಆಪ್ಟಿಮಿಸ್ಟಿಕ್ ಟೈಮ್ ಆರ್ ಆಪ್ಟಿಮಿಸ್ಟಿಕ್. ಏನು ಆಪ್ಟಿಮಿಸ್ಟಿಕ್ ಟೈಮ್ ಅಂತಂದ್ರೆ, ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆಕ್ಟಿವಿಟಿ ಇಫ್ ನೋ ಹರ್ಡಲ್ಸ್ ಆರ್ ಕಾಂಪ್ಲಿಕೇಶನ್ಸ್ ಅರೈಸ್. ಅಂದ್ರೆ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮಗೆ ಯಾವುದೇ ಅಡಚಣೆಗಳು ಬರೋದಿಲ್ಲ, ಅಬ್ಸ್ಟಕಲ್ಸ್ ಬರೋದಿಲ್ಲ. ಅವಾಗ ನಮ್ಮ ಟೈಮ್, ಏನೋ ಅಡಚಣೆಗಳು ಇಲ್ದೇ ನಮ್ಮ ಪ್ರಾಜೆಕ್ಟ್ ಮುಗಿಯೋದಾದ್ರೆ ಎಷ್ಟು ಟೈಮಲ್ಲಿ ಮುಗಿಯುತ್ತೆ? ನಮಗೆ ಇದೇ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ತಗೊಂಡಾಗ, ಅಥವಾ ಯಾವುದೋ ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಅವನು ಒಂದು ಮೊಬೈಲ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋದಾಗ್ಲಿ, ಅಥವಾ ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಅವ್ನು ಯಾವುದೋ ಒಂದು ಡಿವೈಸ್ನ ರೆಡಿ ಮಾಡೋದಾಗ್ಲಿ, ಅಥವಾ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯಾವುದೋ ಒಂದು ಮಷೀನ್ನ ರೆಡಿ ಮಾಡೋದಾಗ್ಲಿ, ಆ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವುದೇ ಅಡಚಣೆಗಳು ಬರ್ದೇನೆ ಪವರ್ ಆಫ್ ಆಗೋವಂಥದ್ದು, ನೆಟ್ವರ್ಕ್ಸ್ ಡ್ರಾಪ್ ಆಗೋವಂಥದ್ದಾಗಿರ್ಬೋದು, ಕನ್ಸ್ಟ್ರಕ್ಷನ್ ಟೈಮ್ ನಡಿಬೇಕಾದ್ರೆ ಫ್ಲಡ್ಸ್ ಬರೋವಂಥದ್ದಾಗಿರ್ಬೋದು, ವಿಂಡ್ ತೊಂದರೆಗಳು, ಈ ಥರ ಅಬ್ಸ್ಟಕಲ್ಸ್ ಏನೂ ಬರ್ದೇನೆ ನಮ್ಮ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆದರೆ ಎಷ್ಟು ಟೈಮ್ ತಗೊಳುತ್ತೆ? ಅದನ್ನ ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಅದನ್ನ T0 ಅಥವಾ TO ಅಂತ ನಾವು ಕರಿಬಹುದು. ನೆಕ್ಸ್ಟ್ ಈಸ್ ಮೋಸ್ಟ್ ಲೈಕ್ಲಿ ಟೈಮ್. ಏನಂಗಂದ್ರೆ TM. ಇಟ್ ಈಸ್ ದ ಟೈಮ್ ಇನ್ ವಿಚ್ ದ ಆಕ್ಟಿವಿಟಿ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಕಂಪ್ಲೀಟೆಡ್ ಬೈ ಕನ್ಸಿಡರಿಂಗ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಂಡ್ ಮೇಕಿಂಗ್ ಅಲೋಯನ್ಸಸ್ ಫಾರ್ ಸಮ್ ಅನ್ಫೋರ್ಸಿನ್ ಡಿಲೇಸ್. ಅಂದ್ರೆ ಈ ಒಂದು ಮೋಸ್ಟ್ ಲೈಕ್ಲಿ ಟೈಮಲ್ಲಿ ನಾವೇನ್ ಮಾಡ್ತೀವಿ? ಅಬ್ಸ್ಟಕಲ್ಸ್ ಬರುತ್ತೆ ಅಂತ ಅಸ್ಯೂಮ್ ಮಾಡ್ತೀವಿ. ಬರ್ಬೋದು, ಬರದೇ ಇರ್ಬೋದು. ಸೊ ಅದನ್ನ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ನಮಗೆ ಏನೋ ಒಂದು ಜಗಳ ಆಯ್ತು, ಸ್ಟ್ರೈಕ್ ಆಯ್ತು, ರಜೆಗಳು ಬಂತು, ನ್ಯಾಷನಲ್ ಹಾಲಿಡೇಸ್ ಬಂತು, ಯಾರೋ ತೀರೋದ್ರು, ಯಾರೋ ಒಬ್ಬ ಪೊಲಿಟಿಷಿಯನ್ಸ್ ಏನೋ ಆಯ್ತು. ಸೊ ಈ ತರ ದೀಸ್ ಆರ್ ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸಸ್. ಸೊ ಈ ತರ ಬರುತ್ತೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡು ನಾವು ಟೈಮ್ ಎಸ್ಟಿಮೇಟ್ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಮೋಸ್ಟ್ ಲೈಕ್ಲಿ ಟೈಮ್. ನೆಕ್ಸ್ಟ್ ಈಸ್ ಪೆಸಿಮಿಸ್ಟಿಕ್ ಟೈಮ್. ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್, ಅದನ್ನ TP ಅಂತ ಕರಿತೀವಿ. ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆಕ್ಟಿವಿಟೀಸ್ ಇಫ್ ಅನ್ಯೂಶುವಲ್ ಕಾಂಪ್ಲಿಕೇಶನ್ಸ್ ಆರ್ ಅನ್ಫೋರ್ಸಿನ್ ಡಿಫಿಕಲ್ಟೀಸ್ ಅರೈಸಸ್. ಅಂದ್ರೆ ನಮಗೆ ಪೆಸಿಮಿಸ್ಟಿಕ್ ಟೈಮ್ ಅಂತಂದ್ರೆ ನಮಗೆ ಈ ವರ್ಷದಲ್ಲಿ 30 ದಿವಸ ರಜೆ ಬರುತ್ತೆ, ಗವರ್ಮೆಂಟ್ ಹಾಲಿಡೇಸ್ ಬರುತ್ತೆ, ನಮಗೆ ಸ್ಟ್ರೈಕ್ಸ್ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ತುಂಬಾ ಕಾಂಪ್ಲಿಕೇಟೆಡ್ ಏರಿಯಾಸ್, ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರಲ್ಲಿ ಸುಮಾರು ಗಲಾಟೆಗಳು ನಡೀತಾ ಇರುತ್ತೆ, ಏನೋ ಸ್ಟ್ರೈಕ್ ನಡೆಯುತ್ತೆ, ಏನೋ ಒಂದು ಪೊಲಿಟಿಕಲ್ ಪ್ರಾಬ್ಲಮ್ ನಡೀತಾ ಇರುತ್ತೆ. ಸೊ ಇದೆಲ್ಲನೂ ಕನ್ಸಿಡರ್ ಮಾಡಬೇಕಾಗುತ್ತೆ ಆ ಥರ ಪ್ರದೇಶಗಳಲ್ಲಿ. ಸೊ ಅದೇ ನಾವು ತುಂಬಾ ಕೂಲ್ ಅಂಡ್ ಕಾಮ್ ಅಂದ್ರೆ ನಮ್ಮ ಸ್ಟೇಟ್ ಕರ್ನಾಟಕ ರಾಜ್ಯದಲ್ಲಿ ಆ ಥರದ್ದು ಯಾವುದೋ ಗಲಭೆಗಳು ನಡೆಯಲ್ಲ. ಸೊ ಹಿಂಗೆ ನಾವು ಇದೇ, ನೀವು ಪೆಸಿಮಿಸ್ಟಿಕ್ ಟೈಮ್ ಅಂದ್ರೆ ಈ ರೀತಿ ನಮ್ಗೆ ಅನ್ಫೋರ್ಸಿನ್ ಡಿಫಿಕಲ್ಟೀಸ್ ಬರೋದಾದ್ರೆ ಬಂದೇ ಬರುತ್ತೆ. ಕಂಪಲ್ಸರಿ ತಿಂಗಳಲ್ಲಿ 4-5 ದಿವಸ ಈ ತರ ಜಗಳಗಳು ನಡೆಯುತ್ತೆ. ಸೊ ಈ ತರ ನಮ್ಮ ಪ್ರಾಜೆಕ್ಟ್ ನಿಲ್ಲುತ್ತೆ, ನಮ್ಮ ಆಫೀಸ್ ಬಂದ್ ಆಗುತ್ತೆ, ಸೊ ನಮಗೆಲ್ಲ ರಜಾ ಸಿಗುತ್ತೆ. ಈ ತರ ದಿಸ್ ಇಸ್ ಕಾಲ್ಡ್ ಎಸ್ ಪೆಸಿಮಿಸ್ಟಿಕ್ ಟೈಮ್. ಸೊ ಈ ತರ 3 ಟೈಪ್ಸ್ ಆಫ್ ಟೈಮ್ ಎಸ್ಟಿಮೇಟ್ಸ್ ನ ನಾವು ನೋಡ್ತೀವಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಟೈಮ್ ಎಸ್ಟಿಮೇಟ್ಸ್ ಆಕ್ಟಿವಿಟಿ 1 to 2. ಈಗ ಫಾರ್ ಎಕ್ಸಾಂಪಲ್ 1 to 2 ಅಂದ್ರೆ ಅದೇ ಹೇಳಿದ್ನಲ್ಲ, ಎಕ್ಸ್ಕವೇಷನ್ ಇಂದ ಫೌಂಡೇಶನ್ಗೆ ಆಪ್ಟಿಮಿಸ್ಟಿಕ್ ಟೈಮ್ 9 days ಅಲ್ಲಿ ಮುಗಿಬೇಕು, ಏನೂ ತೊಂದರೆ ಇಲ್ದಂಗೆ.
ಮೋಸ್ಟ್ ಲೈಕ್ಲಿ ಟೈಮ್ 12 ಡೇಸ್ ಅಂತ ಹೇಳ್ತಾರೆ ಇನ್ ಕೇಸ್ ಏನಾರು ಬಂದರೆ. ಪೆಸಿಮಿಸ್ಟಿಕ್ ಟೈಮ್ ಅಂತಂದರೆ 21 ಡೇಸ್, ಅಂದರೆ ಇಲ್ಲಿ ಸುಮಾರು ಹರ್ಡಲ್ಸ್ ಆ್ಯಂಡ್ ಅಬ್ಸ್ಟಕಲ್ಸ್ ಇದೆ. ಅದೇ ಥರ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಇಲ್ಲಿ ತೋರಿಸ್ಬೋದು ನಾವು. ಸೊ ಎಕ್ಸ್ಪೆಕ್ಟೆಡ್ ಟೈಮ್ TE ಅಂತ ಕರಿತೀವಿ, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದು ಎಲ್ಲಾನು ಸೇರಿ ಫಾರ್ಮುಲಾ TE = TP + TM TP + 4TM + T0/6. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ನಿಮ್ಮ ಫರ್ದರ್ ಕ್ಲಾಸಸ್ಸಲ್ಲಿ CPM ಆ್ಯಂಡ್ PERT ಅನಾಲಿಸಿಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಎಕ್ಸ್ಪೆಕ್ಟೆಡ್ ಟೈಮ್ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರ. ದೇರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. So you just keep an eye on these formulas and these terminologies T0, TM and TPT, all these things. Okay, so now let us see assessments. So ಈ ಒಂದು ಸೆಷನ್ ಅಲ್ಲಿ ನಾವು ಏನು ಕಲ್ತ್ವಿ ಅದರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ CET ಅಲ್ಲಿ ಏನು ಬರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ಸ್ನ ನಾವು ಡಿಸ್ಕಸ್ ಮಾಡಿ. ಸಿ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಏನು ಪರ್ಪಸ್ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಏನಕ್ಕೆ ಮಾಡಬೇಕು? ಇಲ್ಲಿ ನೋಡಿ 4 ಉತ್ತರಗಳಿದೆ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ ಅಂಡ್ ಇಶ್ಯೂಸ್, ಅಂದರೆ ಪ್ರಾಜೆಕ್ಟಲ್ಲಿ ಏನು ರಿಸ್ಕ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಬೇಕು, ಸರಿನಾ ತಪ್ಪೋ? ಅಲೋಕೇಟಿಂಗ್ ರಿಸೋರ್ಸಸ್ ಟು ದಿ ಪ್ರಾಜೆಕ್ಟ್ ಟಾಸ್ಕ್ಸ್, ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳು, ಏನೇನು ರಿಸೋರ್ಸಸ್ ಇದೆ ಅದನ್ನು ಅಲೋಕೇಟ್ ಮಾಡಲಿಕ್ಕೆ. ನೆಕ್ಸ್ಟ್ ಡಿಫೈನಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್, ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ಯಾವುದು ಸರಿ? ಸೊ ಹೌ ಡು ಯು ಎಲ್ಲಾನು ಸರಿ ಅಂತ ಕಾಣಿಸ್ತಿರುತ್ತೆ, ಬಟ್ ಡಿಫೈನಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಅದೇ ನಮ್ಮ ಪ್ರಾಜೆಕ್ಟ್ ಪ್ಲಾನಿಂಗ್. ಬಿಕಾಸ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಮತ್ತೆ ಪರ್ಫಾರ್ಮೆನ್ಸ್ ನಮಗೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್, ಇಲ್ಲೇ ನೋಡಿ ಪ್ರೈಮರಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಹೇಳ್ತಾ ಇದ್ದಾನೆ. ಸೊ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ನಮಗೆ ಟ್ರ್ಯಾಕಿಂಗ್ ಗೊತ್ತಾಗುತ್ತೆ. ಆಮೇಲೆ ಅಲೋಕೇಟಿಂಗ್ ರಿಸೋರ್ಸಸ್ಸು ಪ್ರಾಜೆಕ್ಟ್ ಪ್ಲಾನಿಂಗ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ಸ್ ಅಂಡ್ ಇಶ್ಯೂಸು ನಮಗೆ ಅಲ್ಲ, ದಟ್ ಈಸ್ ನಾಟ್ ದ ಪರ್ಪಸ್. ಪ್ರೈಮರಿ ಪರ್ಪಸ್ ಏನಂದ್ರೆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಮತ್ತೆ ಸ್ಕೋಪ್ನ ಡಿಫೈನ್ ಮಾಡೋದು. ನೆಕ್ಸ್ಟ್ ವಿಚ್ ಫ್ಯಾಕ್ಟರ್ ಶುಡ್ ಬಿ ಕನ್ಸಿಡರ್ಡ್ ವೆನ್ ಎಸ್ಟಿಮೇಟಿಂಗ್ ಟಾಸ್ಕ್ ಡ್ಯೂರೇಷನ್ಸ್ ಇನ್ ಎ ಪ್ರಾಜೆಕ್ಟ್. ಸೊ ಟಾಸ್ಕ್ ಡ್ಯೂರೇಷನ್ ಮಾಡಬೇಕಾದ್ರೆ ಏನ ನಾವು ಫ್ಯಾಕ್ಟರ್ಸ್ನ ಕನ್ಸಿಡರ್? ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್, ಸ್ಟೇಕ್ ಹೋಲ್ಡರ್ ಎಕ್ಸ್ಪೆಕ್ಟೇಷನ್ಸ್, ಪ್ರಾಜೆಕ್ಟ್ ಸ್ಕೋಪ್ ಚೇಂಜಸ್. ಅಂದರೆ ನಾವು ಯಾವ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಟಾಸ್ಕ್ ಡ್ಯೂರೇಷನ್ಸ್ನ ಮಾಡಬೇಕಂದ್ರೆ ನಮ್ಮ ಹತ್ರ ಏನೇನು ರಿಸೋರ್ಸಸ್ ಎಷ್ಟಿದೆ, ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ದಟ್ ಈಸ್ ದ ರೈಟ್ ಆನ್ಸರ್. ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಗ್ಯಾಂಟ್ ಚಾರ್ಟ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಏನು ಗ್ಯಾಂಟ್ ಚಾರ್ಟ್ ಇಂದ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದಿ ರೈಟ್ ಆನ್ಸರ್. ಸೊ ರಿಸೋರ್ಸ್ ಅಲೋಕೇಶನ್ಸ್ ಅಲ್ಲ, ರಿಸ್ಕ್ ಐಡೆಂಟಿಫಿಕೇಶನ್ ಅಲ್ಲ, ಕಾಸ್ಟ್ ಎಸ್ಟಿಮೇಷನ್ ಅಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದಿ ಪ್ರೈಮರಿ ಪರ್ಪಸ್ ಆಫ್ ಗ್ಯಾಂಟ್ ಚಾರ್ಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ಯಾಂಟ್ ಚಾರ್ಟ್? It represents the task dependencies using arrows. It shows the critical path of a project illa. It displays projects budget and financial performance alla. It uses horizontal bars to represent task. This is a simple answer. This we have discussed. So what is critical path in a project network diagram? The longest path. So idr bagge ನಾವು discuss ಮಾಡಿಲ್ಲ, but just let us go through this. The longest path through the network that determines the project minimum duration. The shortest path through the alla. The path that has an highest risk associated with it, the path that includes the most critical task. So ಇದನ್ನ ನಾವು ಈ ಕ್ವಶನ್ಗೆ ಆನ್ಸರ್ ಇನ್ ಯುವರ್ ಫರ್ದರ್ ಕ್ಲಾಸ್ ಸಿಗುತ್ತೆ. ಬಟ್ ಜಸ್ಟ್ ಯು ಕೀಪ್ ಇನ್ ಮೈಂಡ್ ದ ಲಾಂಗೆಸ್ಟ್ ಪಾತ್ ಥ್ರೂ ಇಸ್ ದ ನೆಟ್ವರ್ಕ್ ದಟ್ ಡಿಟರ್ಮೈನ್ಸ್ ದ ಪ್ರಾಜೆಕ್ಟ್ ಮಿನಿಮಮ್ ಡ್ಯೂರೇಷನ್. ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಸೊ ದಟ್ ವಿಲ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ಕಂಪ್ಲೀಟ್ಸ್ ದ ಸೆಷನ್. ಸೊ ಲೆಟ್ ಅಸ್ ಮೀಟ್ ಅಗೈನ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಫಾಲೋಯಿಂಗ್ ಕಂಟೆಂಟ್ಸ್. ಮೊದಲನೇದು ಪ್ರಾಜೆಕ್ಟ್ ಶೆಡ್ಯೂಲಿಂಗ್, ಸಿಚುಯೇಷನ್ ಅನಾಲಿಸಿಸ್ ಆ್ಯಂಡ್ ಪ್ರಾಬ್ಲಮ್ ಡೆಫಿನಿಷನ್, ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಮೊದಲನೇದಾಗಿ ಲೆಟ್ ಅಸ್ ಸಿ ವಾಟ್ ಈಸ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ಸೊ ಶೆಡ್ಯೂಲಿಂಗ್ ದ ಡೆಫಿನಿಷನ್ ನಾವು ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್. ಪ್ರಾಜೆಕ್ಟ್ ಶೆಡ್ಯೂಲಿಂಗಲ್ಲಿ ಏನು ಅದನ್ನು ಇನ್ನೊಂದ್ಸಲ ಡಿಫೈನ್ ಮಾಡೋದಾದರೆ, ಇಟ್ ಈಸ್ ಎ ಪ್ರೊಸೀಜರ್ ಆಫ್ ಅಸೈನಿಂಗ್ ಟಾಸ್ಕ್ಸ್ ಆರ್ ಆಕ್ಟಿವಿಟೀಸ್ ಟು ಗೆಟ್ ದೆಮ್ ಕಂಪ್ಲೀಟೆಡ್ ವೆಲ್ ವಿತಿನ್ ಆ್ಯನ್ ಅಲೋಕೇಟೆಡ್ ಬಡ್ಜೆಟ್ ಆ್ಯಂಡ್ ಸ್ಪೆಸಿಫೈಡ್ ಟೈಮ್ ಶೆಡ್ಯೂಲ್. ಅಂದರೆ ಯಾವುದೇ ಒಂದು ಪ್ರಾಜೆಕ್ಟಿಗೆ ನಾವು ಸುಮಾರು ಆ್ಯಕ್ಟಿವಿಟೀಸ್ನ ಏನು ಲಿಸ್ಟ್ ಮಾಡಿರ್ತೀವೋ ಅದನ್ನು ಅಲೋಕೇಟ್ ಮಾಡೋದು, ಆ ಒಂದು ಸ್ಪೆಸಿಫೈಡ್ ಟೈಮ್ಗೆ ಅಲೋಕೇಟ್ ಮಾಡಿ ಅದನ್ನು ವಿತಿನ್ ಬಡ್ಜೆಟ್ ಮತ್ತು ವಿತಿನ್ ಟೈಮ್, ನಾವೇನು ಟೈಮ್ ಕೊಟ್ಟಿರ್ತೀವೋ ಮತ್ತು ಅದಕ್ಕೆ ಬಡ್ಜೆಟ್ನ ಅಲೋಕೇಟ್ ಮಾಡಿರ್ತೀವೋ ಅದರೊಳಗಡೆ ಕಂಪ್ಲೀಟ್ ಮಾಡೋದು. ಸೊ
ಅಂದರೆ ಕಂಪ್ಲೀಟ್ ಮಾಡೋ ರೀತಿ ಅಸೈನ್ ಮಾಡೋದು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂದರೆ. ಇಟ್ ಈಸ್ ಅ ಪ್ರೊಸೀಜರ್ ಆಫ್ ಅಸೈನಿಂಗ್ ಟಾಸ್ಕ್ಸ್ ಆರ್ ಆಕ್ಟಿವಿಟೀಸ್ ಟು ಗೆಟ್ ದಮ್ ಕಂಪ್ಲೀಟೆಡ್ ವೆಲ್ ವಿತಿನ್ ಆ್ಯನ್ ಅಲೋಕೇಟೆಡ್ ಬಡ್ಜೆಟ್ ಆ್ಯಂಡ್ ಸ್ಪೆಸಿಫೈಡ್ ಟೈಮ್. ಓಕೆ, ಸೊ ಇನ್ನೊಂದು ಡೆಫಿನೇಷನ್ ಅಂದರೆ ಶೆಡ್ಯೂಲಿಂಗ್ ಸಜೆಸ್ಟ್ಸ್ ವೆನ್ ಟು ಸ್ಟಾರ್ಟ್ ಆ್ಯಂಡ್ ಹೌ ಮಚ್ ಟು ಬಿ ಡನ್. ಏನು ಯಾವಾಗ ಸ್ಟಾರ್ಟ್ ಮಾಡಬೇಕು ಆ್ಯಕ್ಟಿವಿಟೀಸ್ನ ಮತ್ತು ಎಷ್ಟು ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು ಅನ್ನೋದನ್ನು ನಾವು ಶೆಡ್ಯೂಲಿಂಗ್ ಅಂತ ಕರಿತೀವಿ. ಸೊ ವೆನ್ ಟು ಸ್ಟಾರ್ಟ್ ಆ್ಯಂಡ್ ಹೌ ಮಚ್ ಟು ಬಿ ಡನ್. ಏನು ಕಾರಣಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ನಾಗ ಮಾಡ್ತೀವಿ, ವಾಟ್ ಆರ್ ದ ಪರ್ಪಸ್ ಅಂತಂದರೆ ಟು ಪ್ರೊವೈಡ್ ಫಿಸಿಕಲ್ ಕಂಪ್ಯಾರಿಸನ್ ವಿತ್ ರಿಯಾಲಿಟಿ. ಪ್ರಾಜೆಕ್ಟ್ ಶೆಡ್ಯೂಲಿಂಗಲ್ಲಿ ನಾವೇನು ಮಾಡ್ತೀವಿ, ಆ್ಯಕ್ಟಿವಿಟೀಸ್ ಈ ರೀತಿ ಆಗಬೇಕು, ನಾನು ಅಂದ್ಕೊಂಡಿರೋ ರೀತಿ ಆಗಬೇಕು, ಮತ್ತು ನಾನು ಅಂದ್ಕೊಂಡಿರೋ ಬಡ್ಜೆಟ್ ಒಳಗಡೆ ಮತ್ತು ನಾನು ಅಂದ್ಕೊಂಡಿರೋ ಟೈಮ್ ಒಳಗಡೆ ಆಗಬೇಕು ಅಂತ ಹೇಳ್ತೀವಿ ತಾನೆ. ಸೊ ಫಿಸಿಕಲ್ ಕಂಪ್ಯಾರಿಸನ್ ವಿತ್ ದ ರಿಯಾಲಿಟಿ ಅಂದರೆ ಫಿಸಿಕಲ್ ಕಂಪ್ಯಾರಿಸನ್ ಏನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಥವಾ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಹೌ ಟು ಶೆಡ್ಯೂಲ್, ಹೌ ಟು ಪ್ಲ್ಯಾನ್ ಅಂತ ಹೇಳಿದ್ವಿ ತಾನೆ. ಸೊ ನಾವು ಎಕ್ಸ್ಪೀರಿಯನ್ಸ್ ಆಗಿರೋರು ಅಥವಾ ನಾವೇ ಓನ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಏನು ಆ್ಯಕ್ಟಿವಿಟೀಸ್ಗೆ ನಾವು ಟೈಮ್ನ ಅಸೈನ್ ಮಾಡಿರ್ತೀವಲ್ಲ, ಸೊ ಅದನ್ನು ಕಂಪೇರ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಅಡಾಪ್ಟ್ ಶೆಡ್ಯೂಲ್ ಟು ಚೇಂಜ್ ರಿಯಾಲಿಟೀಸ್ ಅಂದರೆ ಶೆಡ್ಯೂಲನ್ನ ರಿಯಾಲಿಟೀಸ್ಗೆ ಅನುಗುಣವಾಗಿ ನಾವು ಅಡಾಪ್ಟ್ ಮಾಡೋವಂಥದ್ದು. ಸೊ ಅದಕ್ಕೆ ಉದಾಹರಣೆ ಹೇಳ್ತಾ ಹೋಗೋಣ. ಸೊ ಟು ಒಬ್ಟೈನ್ ಕಮಿಟ್ಮೆಂಟ್, ಯಾಕೆ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಮಾಡೋದು ಏನು ಕಾರಣಕ್ಕೆ ಅಂದರೆ ಕಮಿಟ್ಮೆಂಟಿಗೆ. ಸೊ ಅಂದರೆ ನನಗೆ ಶೆಡ್ಯೂಲಲ್ಲಿ ಪ್ರತಿದಿನ ನನಗೆ ಇವತ್ತಿಗೆ ಬೆಳಗಿನ ದಿವಸ ಬಂದ ತಕ್ಷಣ ನಾನು ಶೆಡ್ಯೂಲ್ನ ನೋಡಿದ ತಕ್ಷಣ ಇವತ್ತಿನ ದಿವಸ ಈ ಒಂದು ಡೇಟಲ್ಲಿ ಜನವರಿ 1ಗೆ ನಾನು ಏನು ಮಾಡಬೇಕು ಅನ್ನೋದು ನನ್ನ ಶೆಡ್ಯೂಲಿಂಗಲ್ಲಿ ತೋರಿಸುತ್ತೆ. ಸೊ ಆವಾಗ ನನಗೇನಾಗುತ್ತೆ, ಐ ವಿಲ್ ಬಿ ಕಮಿಟೆಡ್ ಟು ದಟ್ ವರ್ಕ್. ಇವತ್ತು ನಾನು ನನ್ನ ವರ್ಕ್ನ ಮುಗಿಸ್ಲೇಬೇಕು. ಸೊ ಅದಕ್ಕೆ ನಾವು ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. DPR ಅಂತ ಕರಿತೀವಿ ನಾವು, ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ ಅಂತೇಳಿ. ಸೊ ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ನ ನಾವು ಯಾವಾಗ ಮಾಡ್ತೀವಿ, ಅಟ್ ದ ಸ್ಟಾರ್ಟ್ ಆಫ್ ಎ ಡೇ. ಸೊ ನೀವು ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಸೊ ಅದರಲ್ಲಿ ನಿಮ್ಮ ಹೈಯರ್ ಅಥಾರಿಟೀಸ್ಗೆ, ನಿಮ್ಮ ಹೈಯರ್ ಮ್ಯಾನೇಜರ್ಸ್ಗೆ ಏನು ಮಾಡಬೇಕು, ಯು ಹ್ಯಾವ್ ಟು ಸಬ್ಮಿಟ್ ಆ್ಯಂಡ್ ಗೆಟ್ ಇಟ್ ಸೈನ್ಡ್ 2 DPRs ಪರ್ ಡೇ. ಒನ್ ಈಸ್ ಅಟ್ ದಿ ಸ್ಟಾರ್ಟ್ ಆಫ್ ಅ ಡೇ ಆ್ಯಂಡ್ ಒನ್ ಈಸ್ ಅಟ್ ದಿ ಎಂಡ್ ಆಫ್ ದ ಡೇ. ಏನು DPR ಅಂತಂದರೆ ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ ಅಂತ ಹೇಳ್ತೀವಿ, ಯಾವಾಗ ಅಟ್ ದ ಸ್ಟಾರ್ಟ್ ಆಫ್ ದ ಡೇ ಮಾಡಬೇಕಾದ್ರೆ. ಆ್ಯಂಡ್ ಒನ್ ಮೋರ್ DPR ಈಸ್ ಡೈಲಿ ಪ್ರೋಗ್ರೆಸ್ ರಿಪೋರ್ಟ್. ಸೊ ಪ್ಲ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಪ್ರೋಗ್ರೆಸ್ ರಿಪೋರ್ಟ್ ಅಂದರೆ ಇವತ್ತು ನಾನು ಪ್ಲ್ಯಾನ್ ಮಾಡಿರುವಂಥ ಕಂಟೆಂಟ್ಸಿಂದ ಆ್ಯಕ್ಟಿವಿಟೀಸಲ್ಲಿ ಏನು ಪ್ರೋಗ್ರೆಸ್ ಆಯಿತು ಅನ್ನೋದನ್ನು ನಾವು ರಿಪೋರ್ಟ್ ಮಾಡೋವಂಥದ್ದು. ಸೊ ಇಟ್ ವಿಲ್ ಹೆಲ್ಪ್ ಟು ಇಂಪ್ರೂವ್ ಅವರ್ ಕಮಿಟ್ಮೆಂಟ್ಸ್ ಅಂತ ಹೇಳ್ತಾರೆ. ಕಮಿಟ್ಮೆಂಟ್ ಟು ಕನ್ಸರ್ನ್ ಪ್ರಾಜೆಕ್ಟ್ ಪರ್ಸನಲ್ ಅಂದರೆ ಸೊ ವೆನ್ ಇಟ್ ಹೆಲ್ಪ್ಸ್ ಟು ಕಮ್ಯುನಿಕೇಟ್ ವಿತ್ ಡಿಫ್ರೆಂಟ್ ಪ್ರಾಜೆಕ್ಟ್ ಪರ್ಸನಲ್, ಡಿಫ್ರೆಂಟ್ ಪ್ರಾಜೆಕ್ಟ್ ಡಿಫ್ರೆಂಟ್ ಟೀಮ್ಸ್ ಜೊತೆಗೆ, ಡಿಫ್ರೆಂಟ್ ಕನ್ಸಲ್ಟೆಂಟ್ಸ್ ಜೊತೆಗೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಡೆಫಿನೆಟ್ಲಿ ಐ ವಿಲ್ ಗಿವ್ ಅ ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್. ಬಿಕಾಸ್ ನಾವು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಶೆಡ್ಯೂಲ್ ಪ್ರಕಾರ ಏನು ಹೇಳುತ್ತೆ, ಟುಡೇ ಐ ನೀಡ್ ಟು ಕಂಪ್ಲೀಟ್ ಎ ಪ್ಲಾಸ್ಟ್ರಿಂಗ್ ಆ್ಯಕ್ಟಿವಿಟಿ ಫಾರ್ ಎ ಪರ್ಟಿಕ್ಯುಲರ್ ರೂಮ್. ಯಾವುದೋ ಒಂದು ಪಾರ್ಟಿಗೆ ನಾನು ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂತ ಅನ್ಕೊಂಡು ನನ್ನ ಪ್ರಾಜೆಕ್ಟ್ ಶೆಡ್ಯೂಲ್ ಹೇಳುತ್ತೆ. ಆ ಪ್ರಾಜೆಕ್ಟ್ ಶೆಡ್ಯೂಲಲ್ಲಿ ಏನು ಹೇಳುತ್ತೋ ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂದರೆ, ಇಫ್ ಐ ವಾಂಟ್ ಟು ಕಂಪ್ಲೀಟ್ ಮೈ ಟುಡೇಸ್ ಪ್ರಾಜೆಕ್ಟ್ ಶೆಡ್ಯೂಲ್, ಐ ನೀಡ್ ಟು ನೋ ವೆದರ್ ದ ರಿಲೇಟೆಡ್ ಅದರ್ ವರ್ಕ್ಸ್ ಆರ್ ಕಂಪ್ಲೀಟೆಡ್ ಆರ್ ನಾಟ್. ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂದರೆ ನನಗೆ ಕನ್ಸ್ಟ್ರಕ್ಷನ್ ಒಳಗೆ ಏನಾಗಿರಬೇಕು, ಐ ನೀಡ್ ಟು ಫಿನಿಶ್ ಎಲೆಕ್ಟ್ರಿಕಲ್ ವರ್ಕ್ಸ್ ಆಗಿರಬೇಕು, ವಿಂಡೋಸ್ನ ಫಿಕ್ಸ್ ಮಾಡಿರಬೇಕು. ಇದೆಲ್ಲ ಆದಮೇಲೆ ನಾವು ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ, ಕರೆಕ್ಟ್? ಸೊ ಈ ಥರ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಟು ಕಮ್ಯುನಿಕೇಟ್ ವಿತ್ ಡಿಫ್ರೆಂಟ್ ಪೀಪಲ್ಸ್, ಅದರ್ ಟೀಮ್ಸ್ ಜೊತೆಗೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೋಆರ್ಡಿನೇಷನ್ ಥ್ರೂ ಸೆಲ್ಫ್ ರೆಗ್ಯುಲೇಷನ್. ಸೊ ಸೆಲ್ಫ್ ರೆಗ್ಯುಲೇಷನ್ಗೆ, ಕೋಆರ್ಡಿನೇಟ್ಗೆ ಹೆಲ್ಪ್ ಮಾಡುತ್ತೆ. ರಿವ್ಯೂ ಲ್ಯಾಪ್ಸಸ್ ಅಂದರೆ, ಲ್ಯಾಪ್ಸಸ್ ಅಂತಂದ್ರೆ ಏನೋ, ನಾನು ನಿಮ್ಗೆ ಹೇಳಿದೆ DPR ಅಂತೇಳಿ. ಸೊ ನನ್ನ ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಪ್ರೋಗ್ರೆಸ್ ರಿಪೋರ್ಟ್ನ ನಾನು ಅಟ್ ದ ಎಂಡ್ ಆಫ್ ದ ಡೇ ಕಂಪೇರ್ ಮಾಡಿದಾಗ, ಸೊ ಇವತ್ತು ಬೆಳಗ್ಗೆ ನಾನು ಏನು ಅಂದ್ಕೊಂಡಿದ್ದೆ, ಐ ವಾಂಟೆಡ್ ಟು ಕಂಪ್ಲೀಟ್ ದಿಸ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹೌ ಮಚ್ ಐ ಹ್ಯಾವ್ ಕಂಪ್ಲೀಟೆಡ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ದೇರ್ ಇನ್ ಯುವರ್ ರಿಪೋರ್ಟ್. ಸೊ ನಮ್ಮ ಪ್ರಾಜೆಕ್ಟ್ ಶೆಡ್ಯೂಲ್ ಮಾಡೋದ್ರಿಂದ ನಮಗೆ ಲ್ಯಾಪ್ಸಸ್ ಅಂದರೆ ಏನು, ನಾನು ಇಷ್ಟು 100% ಕೆಲಸ ಮಾಡಬೇಕು ಅಂದರೆ 70% ಆಯಿತು, 80% ಆಯಿತು, ಅಥವಾ 110% ಆಯಿತು. ಸೊ ಲ್ಯಾಪ್ಸಸ್ ಆರ್ ಎಕ್ಸ್ಟ್ರಾ ವರ್ಕ್ಸ್ ಏನೇ ಇದ್ರೂ ಕೂಡ ನಮಗೆ ರಿವ್ಯೂ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಸ್ಟೆಪ್ಸ್ನ ಈ ಒಂದು ಪಿಕ್ಚರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹೌ ಟು ಶೆಡ್ಯೂಲ್ ದ ಪ್ರಾಜೆಕ್ಟ್ ಅಂತೇಳಿ, ಮೊದಲನೇದು ಡೆವಲಪ್ WBS. ಸೊ ಯು ಹ್ಯಾವ್ ಆಲ್ರೆಡಿ ಲರ್ನ್ ವಾಟ್ ಈಸ್ WBS. ಸೊ
ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತೇಳಿ ನಿಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ WBSನ ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ನಾವು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ನ ಫಸ್ಟ್ ಮಾಡ್ತೀವಿ. ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ರಿಕ್ವೈರ್ಡ್ ಟು ಬಿ ಡನ್ ಅನ್ನೋದನ್ನು ಲಿಸ್ಟ್ ಮಾಡ್ತೀವಿ, ಅದನ್ನು ಬ್ರೇಕಪ್ ಮಾಡ್ಕೋತೀವಿ. ಹೌ ಡಿಪೆಂಡಿಂಗ್ ಅಪಾನ್ ದ ಬಡ್ಜೆಟ್ ಆ್ಯಂಡ್ ಟೈಮ್ ಪ್ರಕಾರ ನಾವು ಬ್ರೇಕಪ್ ಮಾಡ್ಕೋತೀವಿ. ಸೊ ಡೇ 1ನಲ್ಲಿ ನಾನು ಯಾವ ಆ್ಯಕ್ಟಿವಿಟಿನ ಮಾಡಬೇಕು, ಡೇ 2ಗೆ ಅದು ಕಂಟಿನ್ಯೂ ಆಗುತ್ತೋ ಇಲ್ವೋ. ಸೊ ಇಟ್ ಈಸ್ ಟು ಬಿ ಇಂಟರ್ ಲಿಂಕ್ ಆಗುತ್ತೆ. ಸೊ ನೆಕ್ಸ್ಟ್ ಆ ರೀತಿ WBSನ ಮಾಡ್ಕೋಬೇಕು ನಾವು. ಪ್ಲೀಸ್ ವಾಚ್ ಅವರ್ ಪ್ರೀವಿಯಸ್ ವಿಡಿಯೋ ರಿಗಾರ್ಡಿಂಗ್ WBS. ನೆಕ್ಸ್ಟ್ ಡಿಫೈನಿಂಗ್ ಟಾಸ್ಕ್ಸ್ ಆ್ಯಂಡ್ ಲಾಜಿಕ್, ಅಂದರೆ ನಾವು ಏನು ಆ್ಯಕ್ಟಿವಿಟೀಸ್ಗೆ ಅಲೋಕೇಟ್ ಮಾಡ್ತೀವಲ್ಲ ಆ ಒಂದು ಆ್ಯಕ್ಟಿವಿಟೀಸ್ಗೆ ನಾವು ಟಾಸ್ಕನ್ನ ಅಸೈನ್ ಮಾಡಬೇಕಾಗತ್ತೆ. ಸೊ ಆ ಆ್ಯಕ್ಟಿವಿಟಿಗೆ ಯಾರು ಅಲಾಟ್ ಆಗ್ತಾರೆ ಅನ್ನೋದನ್ನು ಟಾಸ್ಕನ್ನ ಅಲೋಕೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಸ್ಟಿಮೇಟ್ ಟಾಸ್ಕ್ ಡ್ಯೂರೇಷನ್, ಅಂದರೆ ನಾವು ಏನು ಟಾಸ್ಕನ್ನು ಅಸೈನ್ ಮಾಡ್ತೀವಲ್ಲ ಆ್ಯಕ್ಟಿವಿಟಿಗೆ ಅದಕ್ಕೆ ಟಾಸ್ಕ್ ಡ್ಯೂರೇಷನ್ ಎಷ್ಟು ಟೈಮ್ ಬೇಕಾಗುತ್ತೆ, ವೆದರ್ ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಟೈಮ್, ಮಿನಿಟ್ಸ್, ಅವರ್ಸ್ ಆರ್ ಡೇಸ್ ಮಂತ್ಸ್ ಏನಾದರೂ ಆಗಿರ್ಬೋದು. ಸೊ ಅದನ್ನು ನಾವು ಅಸೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡಿಫೈನಿಂಗ್ ರಿಸೋರ್ಸಸ್. ಲುಕ್ ಅಟ್ ದಿಸ್. ಏನು ರಿಸೋರ್ಸಸ್ ಅಂತಂದರೆ ಸಂಪನ್ಮೂಲಗಳು. ಸೊ ನಮಗೆ ಏನೇನು ರಿಸೋರ್ಸಸ್ ಇದೆ, ಅವೈಲಬಲ್ ಇದೆ, ಏನೇನು ರಿಸೋರ್ಸಸ್ ಬೇಕು, ಅವೈಲಬಲ್ ಇರೋವಂಥ ರಿಸೋರ್ಸಸ್ನ ನಾವು ಯಾವ ಆ್ಯಕ್ಟಿವಿಟಿಗೆ ಅಲೋಕೇಟ್ ಮಾಡಬೇಕು, ಆಮೇಲೆ ನಮಗೆ ಬೇಕಾಗಿರೋವಂಥ ರಿಸೋರ್ಸಸ್ನ ನಾವೇನು ಮಾಡಬೇಕು, ಎಲ್ಲಿಂದ ಹೈರ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು. ಸೊ ರಿಸೋರ್ಸಸ್ ಕ್ಯಾನ್ ಬಿ ಥಿಂಗ್ಸ್ ಲೈಕ್ ಮಟೀರಿಯಲ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಸ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಾವು ಕನ್ಸಲ್ಟೆಂಟ್ಸ್ಗೆ ಅದನ್ನು ಸಬ್ ಕಾಂಟ್ರಾಕ್ಟ್ ಕೊಡುವಂಥದ್ದಾಗಿರ್ಬೋದು. ಸೊ ನನ್ನ ಹತ್ರ ಇರೋವಂಥ ರಿಸೋರ್ಸಸ್ಸು, ಮ್ಯಾನ್ ಪವರ್, ನನ್ನ ಹತ್ರ ಇರೋವಂಥ ಎಕ್ವಿಪ್ಮೆಂಟ್ಸು, ಟೂಲ್ಸು, ಮಷೀನ್ಸು ನನಗೆ ಸಾಕಾಗಲ್ಲ, ನಾನು ಹೊರಗಡೆಯಿಂದ ಹೈರ್ ಮಾಡಬೇಕು, ನಾನು ಇಂಜಿನಿಯರ್ಸ್ನ ಹೈರ್ ಮಾಡಬೇಕು ಅಥವಾ ಕನ್ಸಲ್ಟೆಂಟ್ಸ್ನ ಹೈರ್ ಮಾಡಬೇಕು ಅಂದರೆ, ಸೊ ದ್ಯಾಟ್ ಪ್ರಾಸೆಸ್ ಯು ನೀಡ್ ಟು ಡೂ. ಮೀನ್ಸ್ ಯು ನೀಡ್ ಟು ಡೂ ಡಿಫೈನಿಂಗ್ ದ ರಿಸೋರ್ಸಸ್ನ ಡಿಫೈನ್ ಮಾಡುವಂಥದ್ದು. ನೆಕ್ಸ್ಟ್ ಅನಲೈಸ್ ದ ಶೆಡ್ಯೂಲ್. ಸೊ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್ ಅವೈಲಬಲ್ ಟು ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ಸೊ ನಾವು ಶೆಡ್ಯೂಲ್ನ ಅನಲೈಸ್ ಮಾಡೋವಂಥ ಒಂದು ಸ್ಟೆಪ್ ಆಗಿರುತ್ತೆ. ಸೊ ಏನು ಹಂಗಂತಂದರೆ, ಸೊ ಅವೈಲೇಬಲ್ ಡಿಫ್ರೆಂಟ್ ಇಂಪಾರ್ಟೆಂಟ್ ಟೂಲ್ಸ್ ಅವೈಲೇಬಲ್ ಟು ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ಅಂದರೆ ನಮ್ಮ ಹತ್ರ ಇರೋವಂಥ ಟೂಲ್ಸು, ರಿಸೋರ್ಸಸ್ ಏನಿದೆ ಅದನ್ನಷ್ಟೇ ಉಪಯೋಗಿಸ್ಕೊಂಡು ಹೌ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್ ವೈಲ್ ಶೆಡ್ಯೂಲಿಂಗ್, ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ನೆಕ್ಸ್ಟ್ ಬೌಂಡಿಂಗ್ ಶೆಡ್ಯೂಲ್ಸ್. ಏನಂಗಂತಂದರೆ ಶೆಡ್ಯೂಲಿಂಗ್ ಟು ಮ್ಯಾಚ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ಅಂದರೆ ನಮ್ಮ ಹತ್ರ ಇರೋವಂಥ ಮ್ಯಾನ್ ಪವರ್, ಮತ್ತು ಮ್ಯಾನ್ ಪವರ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ರಿಸೋರ್ಸು. ಸೊ ಮ್ಯಾನ್ ಪವರ್ ಅನ್ನೋದು ಕೂಡ ನಮ್ಮ ರಿಸೋರ್ಸ್ ಪಾರ್ಟ್ ತಾನೆ. ಸೊ ಶೆಡ್ಯೂಲಿಂಗ್ ಟು ಮ್ಯಾಚ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ನಮ್ಮ ಹತ್ರ ಇರ್ತಕ್ಕಂಥ ಇವೇನು ಈ ಸಾಫ್ಟ್ವೇರ್ ವರ್ಡ್ಸಲ್ಲಿ ಏನಂತ ಕರಿತೀವಿ ನಾವು, ಸಾಫ್ಟ್ವೇರ್ ಇಂಜಿನಿಯರ್ಸು ಬೆಂಚ್ ರಿಸೋರ್ಸ್ ಅಂತ ಕರಿತೀವಿ. ಬೆಂಚ್ ಅಂತಂದರೆ ನನ್ನ ಹತ್ರ ಇಷ್ಟು ಜನ ಇಂಜಿನಿಯರ್ಸ್ ಆಲ್ರೆಡಿ ರೆಡಿ ಇದ್ದಾರೆ. ಯಾವುದೇ ಒಂದು ಪ್ರಾಜೆಕ್ಟ್ನ ನಾವು ಹೊರಗಡೆ ಬೇರೆ ದೇಶಗಳಿಂದ ನಾವು ಪ್ರಾಜೆಕ್ಟ್ಸ್ನ ತಗೋತೀವಿ ಅಂತಂದರೆ ಸಾಫ್ಟ್ವೇರ್ ಕಂಪ್ನಿಗಳಿಗೆ, ನಾವು ಅವ್ರಿಗೆ ಫಸ್ಟು ನಮ್ಮ ರಿಸೋರ್ಸ್ನ ಅವ್ರಿಗೆ ತೋರಿಸ್ಬೇಕಾಗತ್ತೆ. ಏನು, ನನ್ನ ಹತ್ರ ಇಷ್ಟು ಇಂಜಿನಿಯರ್ಸ್, ದೇ ಆರ್ ಆಲ್ರೆಡಿ ರೆಡಿ ಟು ವರ್ಕ್ ಫಾರ್ ಯುವರ್ ಪ್ರಾಜೆಕ್ಟ್ ಅಂತೇಳಿ. ಸೊ ಆ ಥರ ನಮ್ಮ ಮ್ಯಾನ್ ಪವರ್ ಬಗ್ಗೆ ನಾವು ತಿಳಿಸುವಂಥದ್ದು, ನಮ್ಮ ರಿಸೋರ್ಸಸ್ ನಾವು ಪ್ರೊಜೆಕ್ಟ್ ಮಾಡುವಂಥದ್ದು. ಒನ್ ಆಫ್ ದ ಚಾಲೆಂಜಸ್ ಇನ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಈಸ್ ಎನ್ಶೂರಿಂಗ್ ದಟ್ ದ ರಿಕ್ವೈರ್ಡ್ ಮ್ಯಾನ್ ಪವರ್ ಈಸ್ ಅವೈಲಬಲ್ ವೆನ್ ನೀಡೆಡ್. ಅಂದರೆ ನಾವು ಯಾವುದೇ ಪ್ರಾಜೆಕ್ಟ್ನ ಮಾಡಬೇಕು ಅಂದರೆ ಡೆಫಿನೆಟ್ಲಿ ವಿ ನೀಡ್ ಮ್ಯಾನ್ ಪವರ್ ಬೇಕೇ ಬೇಕು. ಇಂಜಿನಿಯರ್ಸ್ ಬೇಕಾಗುತ್ತೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಅಲ್ಲಿ ಮೆಕ್ಯಾನಿಕ್ಸ್ ಬೇಕಾಗುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕಾಗುತ್ತೆ, ಫ್ಯಾಬ್ರಿಕೇಟರ್ಸ್ ಬೇಕಾಗುತ್ತೆ, ಬಾರ್ಬೆಂಡರ್ಸ್ ಬೇಕಾಗುತ್ತೆ, ವೆಲ್ಡರ್ಸ್ ಬೇಕಾಗುತ್ತೆ. ಕರೆಕ್ಟ್. ಸಿವಿಲ್ ಇಂಜಿನಿಯರಿಂಗ್ಸಿಗೆ ಸಂಬಂಧಪಟ್ಟರೆ ಲೇಬರ್ಸು, ಮಿಸ್ತ್ರೀಸು, ಕರೆಕ್ಟ್. ಸೊ ಈ ಥರ ಡಿಫ್ರೆಂಟ್ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಲೇಬರ್ಸ್ ಆಗಿರ್ಬೋದು, ಈ ಥರ. ಸೊ ಡಿಫ್ರೆಂಟ್ ಮ್ಯಾನ್ ಪವರ್ಸ್ ನಾವು ತೋರಿಸ್ಕೋಬೇಕಾಗುತ್ತೆ. ಸೊ ವಿ ಶುಡ್ ಎನ್ಶೂರ್ ದ್ಯಾಟ್ ಅವರ್ ಪ್ರಾಜೆಕ್ಟ್ ಶುಡ್ ಹ್ಯಾವ್ ಎನಫ್ ಮ್ಯಾನ್ ಪವರ್ ಅವೈಲೇಬಲ್ ಅನ್ನೋದನ್ನು ತೋರಿಸ್ಕೋಬೇಕಾಗುತ್ತೆ. ಸೊ ಬೌಂಡಿಂಗ್ ಶೆಡ್ಯೂಲ್ಸ್ ಟು ಹೆಲ್ಪ್ ಅಲೈನ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ ವಿತ್ ದ ಅವೈಲಬಿಲಿಟಿ ಆಫ್ ಸ್ಕಿಲ್ಡ್ ರಿಸೋರ್ಸಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರಿಸೋರ್ಸ್, ನಮ್ಮ ಮ್ಯಾನ್ ಪವರ್ ನಮ್ಮ ಹತ್ರ ಇದೆ, ಬಟ್ ವೆದರ್ ಇಟ್ ಈಸ್ ಸ್ಕಿಲ್ಡ್ ಆರ್ ನಾಟ್. ಸೊ ನನಗೆ ಬೇಕಾದಂಥ ಇಂಜಿನಿಯರ್ಸ್ ನನ್ನ ಹತ್ರ ಇದ್ದಾರೋ ಇಲ್ವೋ, ದೇ ಆರ್ ಸ್ಕಿಲ್ಡ್, ದೇ ಆರ್ ವೆಲ್ ಟ್ರೈನ್ಡ್ ಆಗಿದ್ದಾರೋ ಇಲ್ವೋ ಅನ್ನೋದನ್ನು ನಾವು ತೋರಿಸ್ಬೇಕಾಗತ್ತೆ. ಅಂದರೆ ನಮ್ಮ ಶೆಡ್ಯೂಲ್ಗೆ ಬೇಕಾಗದಂಗೆ ಒಬ್ಬ ಎಲೆಕ್ಟ್ರಿಕಲ್ ಕೆಲಸ ಮಾಡುವಂಥ ಲೇಬರು ಅವನು ಮೆಕ್ಯಾನಿಕಲ್ ಕೆಲಸ ಆಗೋದಿಲ್ಲ. ಸೊ ಎಲೆಕ್ಟ್ರಿಕಲ್ ಕೆಲಸ ಇದೆ ನಮಗೆ ಸಂಬಂಧಪಟ್ಟಂಗೆ ಅಂದರೆ ಯು ಶುಡ್ ಹ್ಯಾವ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಕಿಲ್ಡ್ ಆರ್ ಟ್ರೈನ್ಡ್ ಇಂಜಿನಿಯರ್ ಆರ್ ಮ್ಯಾನ್ ಪವರ್. ಅಂದರೆ ಅದಕ್ಕೆ ನಾವು ಬೌಂಡ್ ಮಾಡಬೇಕು, ನಮ್ಮ ಶೆಡ್ಯೂಲ್ಗೆ ಅಲೈನ್ ಮಾಡಬೇಕಾಗತ್ತೆ. So that is very important. So next, by considering resource constraints such as
holidays, vacation time and other projects. Bounding schedules optimize resource allocation and prevent bottlenecks. ಅಂತಂದರೆ ಯು ಶುಡ್ ಆಲ್ಸೋ ಕನ್ಸಿಡರ್ ಕನ್ಸ್ಟ್ರೈಂಟ್ಸ್ ಆರ್ ಆಬ್ಸ್ಟೆಕಲ್ಸ್ ಅಂತಲೂ ಕರಿಬೋದು ನಾವು. ಅಂದರೆ ನಮಗೆ ಅಡಚಣೆಗಳು ಏನೇನು ಬರುತ್ತೆ, ಏನೇನು ಅಡಚಣೆಗಳು ಬರ್ಬೋದು, ಹಾಲಿಡೇಸ್ ಬರೋವಂಥದ್ದಾಗಿರ್ಬೋದು, ಅನ್ಫೋರ್ಸೀನ್ ಹಾಲಿಡೇಸ್ ಆಗಿರ್ಬೋದು, ಆಮೇಲೆ ವೆಕೇಷನ್ ಟೈಮ್ ಆಗಿರ್ಬೋದು, ಅಥವಾ ನಮಗೆ ವೆದರ್ ಫೋರ್ಕಾಸ್ಟ್. ಈಗ ನಾವು ಇಂಡೋರ್ ಆಫೀಸ್ ಒಳಗಡೆ ಮಾಡುವಂಥ ಪ್ರಾಜೆಕ್ಟ್ಸಿಗಾದರೆ ನಮಗೆ ಹಾಲಿಡೇಸ್ ಅನ್ನೋದು ಕನ್ಸ್ಟ್ರೈಂಟ್ ಆಗುತ್ತೆ. ನ್ಯಾಷನಲ್ ಹಾಲಿಡೇಸ್ ಆಗಿರ್ಬೋದು, ಅಥವಾ ಏನೋ ಒಂದು ಹರ್ಡಲ್ ಆಯಿತು, ಒಂದು ಅಲ್ಲಿ ಲೋಕಲ್ ಬಾಡಿಲಿರ್ತಕ್ಕಂಥ ಒಂದು ಗಲಾಟೆ ಆಗಿರ್ಬೋದು, ಅಲ್ಲಿ ಎಲ್ಲ ಆಫೀಸಸ್ನ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಕರೋನಾ ಟೈಮಲ್ಲಿ ನಾವೇನು ಮಾಡಿದ್ವಿ, ಇಟ್ ಈಸ್ ಅ ಕನ್ಸ್ಟೆಂಟ್ ಆಯಿತು ಸ್ವಲ್ಪ ಟೈಮ್ಗೆ, ಆಮೇಲೆ ಅದು ಯೂಸ್ ಟು ಆಯಿತು, ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಗೊಂಡು. ಆ ಥರ ನಾವು ರಿಸೋರ್ಸ್ ಕನ್ಸ್ಟ್ರೈಂಟ್ಸ್ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ನ್ಯಾಚುರಲ್ ಹೆಜಾರ್ಡ್ಸ್, ನ್ಯಾಚುರಲ್ ಆಬ್ಸ್ಟಕಲ್ಸ್ ಅಂತಂದರೆ ಈಗ ಹೆವಿ ರೈನ್ಫಾಲ್ ಆಗೋವಂಥದ್ದು, ಹೆವಿ ವಿಂಡ್ ಆಗೋವಂಥದ್ದು, ಈ ಸುನಾಮಿ ಕೂಡ ಇಟ್ ಈಸ್ ಆಲ್ಸೋ ಎ ನ್ಯಾಚುರಲ್ ಕನ್ಸ್ಟ್ರೈಂಟ್. ಈ ಥರ ನಾವು ಈ ಕನ್ಸ್ಟ್ರೈಂಟ್ಸ್ನ ಕೂಡ ಕನ್ಸಿಡರ್ ಮಾಡಿ ನಮ್ಮ ಶೆಡ್ಯೂಲ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಮ್ಯಾನ್ ಪವರ್ನ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಮೆಮೊರೈಸ್ ವೈಲ್ ಮ್ಯಾಚಿಂಗ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ನೆಕ್ಸ್ಟ್, ಶೆಡ್ಯೂಲಿಂಗ್ ಟು ಮ್ಯಾಚ್ ರಿಲೀಸ್ ಆಫ್ ಫಂಡ್ಸ್. ಅಂದರೆ ಬಡ್ಜೆಟ್, ಫಂಡ್ಸ್ನ ನಾವು ಯಾವಾಗ ರಿಲೀಸ್ ಮಾಡಬೇಕು ನಮ್ಮ ಪ್ರಾಜೆಕ್ಟ್ಸ್ಗೆ, ಮತ್ತು ಅದೇ ರೀತಿ ಹೌ ಟು ರಿಕವರ್ ಹೇಗೆ ಮಾಡಬೇಕು, ನಾವು ಫಂಡ್ಸ್ನ ಹೇಗೆ ತಗೋಬೇಕು ಅಂತೇಳಿ. ಸೊ ಅನದರ್ ಚಾಲೆಂಜ್ ಇನ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಈಸ್ ಸೆಕ್ಯೂರಿಂಗ್ ಅಡಿಕ್ವೇಟ್ ಫಂಡಿಂಗ್ ಅಟ್ ದಿ ರೈಟ್ ಟೈಮ್. ಅಂದರೆ ರೈಟ್ ಟೈಮಲ್ಲಿ ರೈಟ್ ಫಂಡನ್ನು ರಿಲೀಸ್ ಮಾಡುವಂಥ ಒಂದು ಕೆಲಸನ ಮಾಡಬೇಕು ನಾವು. ಅದನ್ನು ಕೂಡ ಶೆಡ್ಯೂಲಲ್ಲಿ ನಾವು ಹೇಳಬೇಕು. ಫಾರ್ ಎಕ್ಸಾಂಪಲ್, ಇಫ್ ಎ ಪ್ರಾಜೆಕ್ಟ್ ಈಸ್ ಅಸೈನ್ಡ್ ಫಾರ್ 1 year 365 days, ಅಂದರೆ ಅಟ್ ದ ಎಂಡ್ ಆಫ್ 100th day ವಾಟ್ ಈಸ್ ದ ಫಂಡ್ಸ್ ಟು ಬಿ ರಿಲೀಸ್ಡ್, ವಾಟ್ ಈಸ್ ದ ಫಂಡ್ಸ್ ಟು ಬಿ ಅವೈಲಬಲ್ ಇನ್ ಅವರ್ ಆಫೀಸ್, ಮತ್ತು ಎಷ್ಟು ಫಂಡ್ಸ್ನ ರಿಲೀಸ್ ಮಾಡಬೇಕು ಅನ್ನೋದು ಆ ಶೆಡ್ಯೂಲಲ್ಲಿ ತೋರಿಸ್ಬೇಕಾಗುತ್ತೆ ನಾವು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಫಂಡಿಂಗ್ ನನಗೆ ಎಷ್ಟು ಔಟ್ ಗೋಯಿಂಗ್ ಆಯಿತು ಮತ್ತು ಎಷ್ಟು ಇನ್ಕಮ್ ಆಯಿತು, ಬಿಲ್ಸ್ನ ನಾನು ಎಷ್ಟು ಕ್ಲೈಮ್ ಮಾಡಿದೆ, ಮತ್ತು ನನ್ನ ಪ್ರಾಜೆಕ್ಟ್ಸ್ಗೆ ನಾನು ಎಷ್ಟು ಸ್ಪೆಂಡ್ ಮಾಡಿದೆ. ಅದರಲ್ಲಿ ಸುಮಾರು ಎಕ್ಸ್ಪೆನ್ಸಸ್ ಬರುತ್ತೆ, ಓವರ್ ಹೆಡ್ ಚಾರ್ಜಸ್ ಬರುತ್ತೆ, ಸುಮಾರು ಅನ್ಫೋರ್ಸಿನ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಬಿಲ್ಸ್ನ ನಾವು ಸಬ್ಮಿಟ್ ಮಾಡೋವಂಥದ್ದಾಗಿರ್ಬೋದು, ಕನ್ಸಲ್ಟೆಂಟ್ಸ್ಗೆ ಪೇ ಮಾಡೋವಂಥದ್ದಾಗಿರ್ಬೋದು, ಆಮೇಲೆ ವೆಂಡರ್ಸ್ಗೆ ಪೇ ಮಾಡೋವಂಥದ್ದಾಗಿರ್ಬೋದು, ಪರ್ಚೇಸಸ್ ಆಗಿರ್ಬೋದು. ಸೊ ಆಲ್ ದೀಸ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಫೈನಾನ್ಷಿಯಲ್ ಶೆಡ್ಯೂಲಿಂಗ್ ಅಂತಲೂ ಹೇಳ್ಬೋದು ನಾವು. ಸೊ ನೆಕ್ಸ್ಟ್, ಬೌಂಡಿಂಗ್ ಶೆಡ್ಯೂಲ್ಸ್ ಟೇಕ್ ಇನ್ ಟು ಅಕೌಂಟ್ ದ ರಿಲೀಸ್ ಆಫ್ ಫಂಡ್ಸ್ ಅಟ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್ ಆರ್ ಬೇಸ್ಡ್ ಆನ್ ಪ್ರೀಡಿಟರ್ಮೈನ್ಡ್ ಬಜೆಟ್ ಅಲೋಕೇಶನ್ಸ್. ಸೊ ಅಂದರೆ ರಿಲೀಸ್ ಆಫ್ ಫಂಡ್ಸ್ ಟು ಸ್ಪೆಸಿಫಿಕ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್. ಅಂದರೆ ಮೈಲ್ಸ್ಟೋನ್ಸ್ ಅಂತಂದರೆ ಏನು, ಅಟ್ ದ ಎಂಡ್ ಆಫ್ ಸರ್ಟನ್ ಆ್ಯಕ್ಟಿವಿಟೀಸ್, ಅಟ್ ದ ಎಂಡ್ ಆಫ್ ಎ ಮಂತ್ ಆಗಿರ್ಬೋದು, ಅಟ್ ದ ಎಂಡ್ ಆಫ್ ಅನ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಟ್ ದ ಎಂಡ್ ಆಫ್ ಅನ್ ಈವೆಂಟ್ ಆಗಿರ್ಬೋದು. ಸೊ ಆ ಒಂದು ಮೈಲ್ಸ್ಟೋನ್ ಅಚೀವ್ ಆದಮೇಲೆ, ಆ ಒಂದು ಮೈಲ್ಸ್ಟೋನ್ ರೀಚ್ ಆದಮೇಲೆ, ಸೊ ವಾಟ್ ಆರ್ ದ ಫಂಡ್ಸ್ ಟು ಬಿ ರಿಲೀಸ್ಡ್ ಆರ್ ವಾಟ್ ಆರ್ ದ ಫಂಡ್ಸ್ ವಿ ಹ್ಯಾವ್ ಆಲ್ರೆಡಿ ಸೇವ್ಡ್ ಅನ್ನೋದು ನಾವು ಪ್ರಿಡಿಟರ್ಮೈನ್ ಬಜೆಟ್ ಅಲೋಕೇಶನ್ಸ್ನ ಮಾಡಬೇಕು ನಮ್ಮ ಶೆಡ್ಯೂಲ್ಸಲ್ಲಿ. ಸೊ ದಿಸ್ ಅಪ್ರೋಚ್ ಎನ್ಶೂರ್ಸ್ ದಟ್ project activities align with the availability of financial resources, minimizing financial constraints and potential delays. ಸೊ ಈ ಒಂದು ಅಪ್ರೋಚ್ ನಮಗೆ ಏನಾಗುತ್ತೆ ಅಂದರೆ, ಆ್ಯಕ್ಟಿವಿಟೀಸ್ ಅಂದರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫಂಡ್ಸ್ ಎರಡು ಅಲೈನ್ ಆಗುತ್ತೆ. ಅಂದರೆ ನನ್ನ ಆ್ಯಕ್ಟಿವಿಟಿ, ಈ ಒಂದು ವರ್ಕ್ ಮುಗಿಬೇಕು ಅಂತಂದರೆ ವಾಟ್ ಈಸ್ ದ ಫಂಡ್ಸ್ ಟು ಬಿ ರಿಲೀಸ್, ವಾಟ್ ಆರ್ ದ ಫಂಡ್ಸ್ ಟು ಬಿ ಯುಟಿಲೈಸ್ಡ್ ಅನ್ನೋದು ಗೊತ್ತಾಗುತ್ತೆ. ಮಿನಿಮೈಸಿಂಗ್ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್. ನಾವು ಫೈನಾನ್ಷಿಯಲ್ ಶೆಡ್ಯೂಲಿಂಗ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್, ಆಮೇಲೆ ಫೈನಾನ್ಷಿಯಲ್ ಲ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಲೇ ಪ್ರಾಜೆಕ್ಟ್ ಡಿಲೇ ಆಗ್ತಾ ಹೋಗುತ್ತೆ. ನಮ್ಮ ಶೆಡ್ಯೂಲ್ ಪ್ರಕಾರ ನಾವು ಅಸೈನ್ಡ್ ಟೈಮ್ ಒಳಗಡೆ, ಅಲೋಕೇಟೆಡ್ ಟೈಮ್ ಒಳಗಡೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಈಸ್ ರಿಲೀಸ್ ಆಫ್ ಫಂಡ್ಸ್ ಆರ್ ಫೈನಾನ್ಷಿಯಲ್ ಶೆಡ್ಯೂಲಿಂಗ್ ಆರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ರಾಜೆಕ್ಟ್ ಮಾನಿಟರಿಂಗ್. ಸೊ ವಾಟ್ ಈಸ್ ದಟ್? ಏನು ಪ್ರಾಜೆಕ್ಟ್ ಮಾನಿಟರಿಂಗ್ ಅಂದರೆ, ಮಾನಿಟರಿಂಗ್ ಈಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಎವ್ರಿ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಫಿನಿಶಿಂಗ್. ಮಾನಿಟರಿಂಗ್ ಅಂತಂದ್ರೇನು, ಕೀಪಿಂಗ್ ಕಂಟ್ರೋಲ್ ಆನ್ ಅ ಆನ್ಗೋಯಿಂಗ್ ಪ್ರಾಜೆಕ್ಟ್ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ಳೋ ಅಂಥದ್ದು. ಸೊ ನಮ್ಮ ಶೆಡ್ಯೂಲಲ್ಲಿ ಹೇಳಿರೋ ಹಾಗೆ ವಾಟ್ ಆರ್ ದ ವರ್ಕ್ಸ್ ಟು ಬಿ ಕಂಪ್ಲೀಟೆಡ್ in my previous day, what are the works to be started in present day, and what are the works are ongoing ಆಗ್ತಾ ಇದೆ ಅನ್ನೋದನ್ನು ನಾವು ಮಾನಿಟರ್ ಮಾಡಬೇಕು, ಕಂಟ್ರೋಲ್ ಇಟ್ಕೋಬೇಕು. ಸೊ ಇವತ್ತಿಗೆ ಎಕ್ಸಾಂಪಲ್ ನಾನು ಸುಮಾರು ಕನ್ಸ್ಟ್ರಕ್ಷನ್ಸ್ದೇ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಐ ಬಿಲಾಂಗ್ ಟು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಸೊ ಏನು ಅಂತಂದರೆ ಇವತ್ತಿನ ದಿವಸ ನಾನು 150th ಡೇ ನನ್ನ ಪ್ರಾಜೆಕ್ಟ್ ನಡೀತಾ ಇದೆ, 150ನೇ ದಿನ ನಡೀತಾ ಇದೆ ಅಂದರೆ, ಸೊ ವಾಟ್ ಆರ್ ದ ಕ್ವಾಂಟಿಟೀಸ್ ಆಫ್
excavation to be completed, what are the quantities of block work or brick work to be completed, ಎಷ್ಟು. ಈಗ ಫಾರ್ ಎಕ್ಸಾಂಪಲ್ ನನ್ನ ಎಂಟೈರ್ ಪ್ರಾಜೆಕ್ಟಲ್ಲಿ 1000 ಸ್ಕ್ವೇರ್ ಮೀಟರ್ ಆಫ್ ಪ್ಲಾಸ್ಟ್ರಿಂಗ್ ಇದೆ ಅಂತಂದರೆ ಅಟ್ ದ ಎಂಡ್ ಆಫ್ 150th ಡೇ ನನ್ನ ಶೆಡ್ಯೂಲ್ ಏನು ಹೇಳುತ್ತೆ 600 ಸ್ಕ್ವೇರ್ ಮೀಟರ್ ಆಫ್ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಆಗಿರಬೇಕಾಗಿತ್ತು. 150th ಡೇತಲ್ಲಿ 600 ಆಗಿಲ್ಲ, ಓನ್ಲಿ 400 ಆಗಿದ್ರೆ ವಿ ಆರ್ ಬಿಹೈಂಡ್ ಅವರ್ ಶೆಡ್ಯೂಲ್ಡ್ ಕ್ವಾಂಟಿಟಿ. ನಮ್ಮ ಕ್ವಾಂಟಿಟಿ ಶೆಡ್ಯೂಲಲ್ಲಿ ಏನಾಗಿದೆ ಅದಕ್ಕಿಂತ ಹಿಂದೆ ಇದ್ದೀವಿ ಅಂತ ಅರ್ಥ. ಅಂದರೆ ಮಾನಿಟರಿಂಗ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟಗ್ರಲ್ ಪಾರ್ಟ್ ಆಫ್ ಎವ್ರಿ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಎಂಡ್. ಸೊ ದ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್ ಟೈಮ್, ಮನಿ, ಮ್ಯಾನ್ ಪವರ್ ಆ್ಯಂಡ್ ಮಟೀರಿಯಲ್ ರಿಸೋರ್ಸಸ್. ಏನು ಟೈಮ್, ಮನಿ, ಏನು ದ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್ ಟೈಮ್, ಮನಿ, ಮ್ಯಾನ್ ಪವರ್ ಆ್ಯಂಡ್ ಮಟೀರಿಯಲ್ ರಿಸೋರ್ಸಸ್. ಏನು ನಮ್ಮ ರಿಸೋರ್ಸಸಲ್ಲಿ 5 M's ಅಂತ ಕರಿತೀವಿ ನಾವು, ಮನಿ, ಮೆನ್, ಮಟೀರಿಯಲ್, ಮ್ಯಾನ್ ಪವರ್ ಆ್ಯಂಡ್ ಮಷಿನ್ಸ್ ಅಂತೇಳಿ. ಸೊ ಈ ಥರ ಈ ರಿಸೋರ್ಸಸಲ್ಲಿ ಏನಾಗುತ್ತೆ, ಟೈಮ್, ಮನಿ, ಮ್ಯಾನ್ ಪವರ್ ಆ್ಯಂಡ್ ಮೆಟೀರಿಯಲ್ ರಿಸೋರ್ಸಸ್ಸು, ದೀಸ್ ಆರ್ ದಿ ಇನ್ವೆಸ್ಟ್ಮೆಂಟ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ಇಂಪ್ರೂವ್ ಅವರ್ ಮಾನಿಟರಿಂಗ್ ಕೇಪಬಿಲಿಟೀಸ್. ಸೊ ಈ ರಿಸೋರ್ಸಸ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಮಾನಿಟರಿಂಗ್ ಶುಡ್ ಟೇಕ್ಸ್ ಪ್ಲೇಸ್ ಅಟ್ ಆಲ್ ದ ಸ್ಟೇಜಸ್ ಆಫ್ ದಿ ಪ್ರಾಜೆಕ್ಟ್ ಸೈಕಲ್. ಸೊ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಮಾನಿಟರಿಂಗ್ ಮಾಡಬೇಕಾಗತ್ತೆ. ಆಲ್ ದ ಸ್ಟೇಜಸ್ಸಲ್ಲಿ ಯು ಶುಡ್ ಮಾನಿಟರ್. ನಾನು ಹೇಳಿದೆ ಒಂದು ಪ್ಲಾಸ್ಟಿಂಗ್ ಅನ್ನೋ ಎಕ್ಸಾಂಪಲ್ ಹೇಳಿದೆ. ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಯು ಶುಡ್ ಮಾನಿಟರ್ ಯುವರ್ ಪ್ರಾಜೆಕ್ಟ್ನ ಮಾನಿಟರ್ ಮಾಡಬೇಕಾಗತ್ತೆ. ಅಟ್ ದ ಎಂಡ್ ಆಫ್ ಫೌಂಡೇಶನ್ ನನ್ನ ಪ್ರಾಜೆಕ್ಟು ಎಲ್ಲಿರಬೇಕಾಗಿತ್ತು ಅಟ್ ದ ಎಂಡ್ ಆಫ್ ದಿ ಡೇ, ಇನ್ಕ್ಲೂಡಿಂಗ್ ಆಬ್ಸ್ಟಕಲ್ಸ್. ನನಗೆ ರೈನಿ ಸೀಸನ್ಸ್ ಮುಗೀತು, ರೈನಿ ಸೀಸನ್ಸ್ ಬರ್ತಿದೆ, ಆಮೇಲೆ ನನಗೆ ಸಮ್ಮರ್ ಸೀಸನ್ ಬರ್ತಾ ಇದೆ, ಹಾಲಿಡೇಸ್ ಬರ್ತಾ ಇದೆ, ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾ ಇದೆ, ಸ್ಟ್ರೈಕ್ಗಳಾಗ್ತಾ ಇದೆ, ಸೊಸೈಟಲ್ ಸಮ್ ಡಿಫಿಕಲ್ಟೀಸ್ ಬರ್ತಾ ಇದೆ. ಈಗ ನಾವು ನಮ್ಮ ನಾರ್ತ್ ಇಂಡಿಯಾದಲ್ಲಿ ನೋಡ್ಬೋದು, ಜಮ್ಮು ಕಾಶ್ಮೀರಲ್ಲಿ ವೆರಿ ಫ್ರೀಕ್ವೆಂಟ್ ಕ್ಲಾಶಸ್, ಗಲಾಟೆಗಳಾಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಟೆರರಿಸ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಈ ಥರ ಸುಮಾರು ಹರ್ಡಲ್ಸ್ ಬರೋವಂಥ ಜಾಗಗಳಿರ್ತವೆ. ಅದನ್ನೆಲ್ಲನೂ ನಾವು ಯಾವ ಜಾಗದಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅನ್ನೋದು ಕನ್ಸಿಡರ್ ಮಾಡಿ ಆಬ್ಸ್ಟಕಲ್ಸ್ನ ಮಾಡಿ ನಾವು ಪ್ರತಿಯೊಂದು ಸ್ಟೇಜ್ನ ನಾವು ಮಾನಿಟರ್ ಮಾಡಬೇಕಾಗುತ್ತೆ ಅಟ್ ಆಲ್ ದ ಸ್ಟೇಜಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೊ ದೇರ್ ಆರ್ 3 ಬೇಸಿಕ್ ಸ್ಟೇಜಸ್ ಆಫ್ ಮಾನಿಟರಿಂಗ್ ಮಾಡಲಿಕ್ಕೆ 3 ಬೇಸಿಕ್ ಸ್ಟೇಜಸ್ ಬರುತ್ತೆ. ಯಾವುದ್ಯಾವುದು ಅಂದರೆ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಾವು ಏನನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅದು ದಟ್ ಈಸ್ ದ ಫಸ್ಟ್ ಬೇಸಿಕ್ ಸ್ಟೇಜ್ ಆಫ್ ಪ್ರಾಜೆಕ್ಟ್ ಮಾನಿಟರಿಂಗ್. ನೆಕ್ಸ್ಟ್, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಸೊ ನನ್ನ ಪ್ಲ್ಯಾನ್ ಪ್ರಕಾರ ನಾನು ಹೌ ಟು ಇಂಪ್ಲಿಮೆಂಟ್ ಆನ್ ದ ಸೈಟ್ ಆರ್ ಆನ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲೇಸ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲೇಸಲ್ಲಿ ನಾನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀನಿ ನನ್ನ ಪ್ಲ್ಯಾನ್ ಪ್ರಕಾರ. ನೆಕ್ಸ್ಟ್, ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂತಂದರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಸ್ಟ್ ಎಕ್ಸಾಂಪಲ್ ಕಾಲೇಜಲ್ಲಿ ನಿಮಗೆ ಪ್ರತಿ 1 ತಿಂಗಳಾದಮೇಲೆ ಏನು ಮಾಡ್ತೀವಿ ನಾವು, ಟೆಸ್ಟ್ಸ್ನ ಕಂಡಕ್ಟ್ ಮಾಡ್ತೀವಿ, IAಗಳನ್ನು ಇಂಟರ್ನಲ್ ಅಸೆಸ್ಮೆಂಟ್ನ ಕಂಡಕ್ಟ್ ಮಾಡ್ತೀವಿ. ಏನದರ ಅರ್ಥ, ಇವ್ಯಾಲ್ಯೂಯೇಷನ್. ಈ ಒಂದು ಮಂತಲ್ಲಿ ನೀವು ಏನನ್ನು ಕಲ್ತ್ರಿ ಆ ಒಂದು ನಾಲೆಡ್ಜ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಅಳಿಯೋದು ಅಂತ ಕರಿತೀವಿ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಸ್ಟೇಜ್. ಸೊ ಮೊದಲನೇದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಾವು ಮಾನಿಟರಿಂಗ್ ಮಾಡೋದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅಂದರೆ ನನ್ನ ಪ್ಲ್ಯಾನ್ ಮಾಡಿರೋಂಥದ್ದು ಎಕ್ಸಿಕ್ಯೂಷನ್ ಪ್ಲೇಸಲ್ಲಿ ಇಂಪ್ಲಿಮೆಂಟ್ ಮಾಡೋದು. ನೆಕ್ಸ್ಟ್, ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ನನ್ನ ವರ್ಕ್ ಕಂಪ್ಲೀಟ್ ಆದಮೇಲೆ ವೆದರ್ ಇಟ್ ಈಸ್ ಕಂಪ್ಲೀಟೆಡ್ ಬೈ ಕನ್ಸಿಡರಿಂಗ್ ಫಂಡ್ಸ್ ಅಂದರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್, ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ನಾವು ಏನು ಅಂದ್ಕೊಂಡಿದ್ವೋ, ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್, ಕ್ವಾಲಿಟಿ ನಾವು ಕೊಟ್ಟಿದ್ದೀವೋ ಇಲ್ವೋ, ರಿಕ್ವೈರ್ಡ್ ಕ್ವಾಲಿಟಿ ಅಂದರೆ ನಾವು ಕಸ್ಟಮರ್ಗೆ ಏನು ಬೇಕೋ ಆ ಕ್ವಾಲಿಟಿನ ನಾವು ಇನ್ಕ್ಲೂಡ್ ಮಾಡಿದ್ದೀವಲ್ಲ. ಸೊ ಲೈಕ್ ದಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ದೀಸ್ ಆರ್ ದಿ 3 ಬೇಸಿಕ್ ಸ್ಟೇಜಸ್ ಆಫ್ ಮಾನಿಟರಿಂಗ್. ನೆಕ್ಸ್ಟ್ ಏನದು ಅಂತೇಳಿ, ಪ್ರಾಜೆಕ್ಟ್ ಮಾನಿಟರಿಂಗಲ್ಲಿ ಮಾನಿಟರಿಂಗ್ ಟೀಮ್ ಶುಡ್ ಆನ್ಸರ್ ಟು ದ ಫಾಲೋಯಿಂಗ್ ಕ್ವಶನ್ಸ್. ಮಾನಿಟರಿಂಗ್ ಟೀಮು ಅವ್ರಿಗೆ ಕ್ವಶನ್ಸ್ನ ಕೇಳ್ಕೋಬೇಕಾಗತ್ತೆ. ಏನು, ಮೊದಲನೇದು ವೇರ್ ವಿ ಆರ್, ನಾವು ಎಲ್ಲಿದ್ದೀವಿ ಈಗ ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ನಡೀತಾ ಇದೆ ಅಟ್ ದ ಪ್ರೆಸೆಂಟ್ ಡೇ, ಇವತ್ತಿನ ದಿನದಲ್ಲಿ ನಾನು ಎಲ್ಲಿದ್ದೀನಿ ಅಂದರೆ ವೇರ್ ಮೈ ಪ್ರಾಜೆಕ್ಟ್ ಈಸ್ ಗೋಯಿಂಗ್, ವೇರ್ ವಿ ಆರ್. ನೆಕ್ಸ್ಟ್, ವೇರ್ ಡು ವಿ ವಾಂಟ್ ಟು ಗೋ. ಸೊ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ನನ್ನ ಪ್ರಾಜೆಕ್ಟು ಎಲ್ಲಿಗೆ ರೀಚ್ ಆಗಬೇಕು, ವಾಟ್ ಈಸ್ ದ ಗೋಲ್ ಆಫ್ ಮೈ ಪ್ರಾಜೆಕ್ಟ್ ಅಂತೇಳಿ. ನೆಕ್ಸ್ಟ್, ಹೌ ಡು ವಿ ಗೆಟ್ ದೇರ್, ನಾನು ಹೇಗೆ ಅಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಅಂದರೆ ಬೈ ಯೂಸಿಂಗ್ ಆಲ್ ದ ರಿಸೋರ್ಸಸ್ ನಾನು ಹೇಗೆ ರೀಚ್ ಆಗಬೇಕು ನನ್ನ ಗೋಲ್ನ. ಸೊ ದೀಸ್ ಆರ್ ದಿ 3 ಕ್ವಶನ್ಸ್ ಯು ಶುಡ್ ಆಸ್ಕ್. ಅಂದರೆ ಮಾನಿಟರಿಂಗ್ ಟೀಮ್ ದೇ ಶುಡ್ ಆಸ್ಕ್ ದೆಮ್ಸೆಲ್ವ್ಸ್ ಅಥವಾ ಒಬ್ರಿಗೊಬ್ರು ನಾವು ಕೇಳ್ಕೋಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಆಸ್ಕ್ ಯುವರ್ ಸೆಲ್ಫ್. ಮಾನಿಟರಿಂಗ್ ಟೀಮ್ ಅವರು ಅವ್ರಿಗವರೇ ಕೇಳ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್, ಸಿಚುವೇಶನ್ ಅನಾಲಿಸಿಸ್. ಏನು ಸಿಚುವೇಶನ್ ಅನಾಲಿಸಿಸ್ ಅಂತಂದರೆ, ಸಿಚುವೇಶನ್ ಅನಾಲಿಸಿಸ್ ಇನ್ವಾಲ್ವ್ಸ್ ಅಸೆಸಿಂಗ್ ದಿ ಎಕ್ಸಿಸ್ಟಿಂಗ್ ಕಂಡೀಷನ್ಸ್, context and
ಫ್ಯಾಕ್ಟರ್ಸ್ ಸರೌಂಡಿಂಗ್ ಎ ಪ್ರಾಜೆಕ್ಟ್ ಆರ್ ಸಿಚುವೇಶನ್. ಏನಂದರೆ ಅಸೆಸ್ಸಿಂಗ್ ಅಂತಂದರೆ ನಾವು ಮೆಷರ್ ಮಾಡೋವಂಥದ್ದು. ಎಕ್ಸಿಸ್ಟಿಂಗ್ ಕಂಡೀಷನ್ ಏನಿದೆ, ವಾಟ್ ಈಸ್ ದ ಕಂಟೆಕ್ಸ್ಟ್ ಆಫ್ ಮೈ ಪ್ರಾಜೆಕ್ಟ್ ಆ್ಯಂಡ್ ಫ್ಯಾಕ್ಟರ್ಸ್ ಸರೌಂಡಿಂಗ್ ಎ ಪ್ರಾಜೆಕ್ಟ್ ಆರ್ ಸಿಚುವೇಶನ್ಸ್. ಸೊ ಸಿಚುವೇಶನ್ ಅನಾಲಿಸಿಸ್ ಅಂದರೆ ಇದು ಯಾವಾಗ ಬರುತ್ತೆ ಅಂದರೆ ವೆನ್ ಯುವರ್ ಪ್ರಾಜೆಕ್ಟ್ ಫೇಸಸ್ ಸಮ್ ಪ್ರಾಬ್ಲಮ್ಸ್, ಸಮ್ ಇಶ್ಯೂಸ್. ಸೊ ಏನೋ ಒಂದು ಹರ್ಡಲ್ ಬಂತು, ನನ್ನ ಪ್ರಾಜೆಕ್ಟು ಇಲ್ಲಿ ಸ್ಟಾಪ್ ಆಗಿದೆ, ಇಲ್ಲಿ ಡಿಲೇ ಆಗ್ತಾ ಇದೆ, ಇಲ್ಲಿ ಪಾಸ್ ಆಗಿದೆ ಅಂದರೆ ಅವಾಗ ಯು ನೀಡ್ ಟು ಅನಲೈಸ್ ದ ಸಿಚುವೇಶನ್. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಆಬ್ಸ್ಟಕಲ್, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸ್ಟಾಪಿಂಗ್ ಆಫ್ ಎ ಪ್ರಾಜೆಕ್ಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಿಚುವೇಶನ್ ಅನಾಲಿಸಿಸ್. ಎಕ್ಸಿಸ್ಟಿಂಗ್ ಕಂಡೀಷನ್ ಏನು, ಕಂಟೆಕ್ಸ್ಟ್ ಏನು, ಅಂಡರ್ ಫ್ಯಾಕ್ಟರ್ಸ್ ಸರೌಂಡಿಂಗ್ ಎ ಪ್ರಾಜೆಕ್ಟ್ ಅಂಡರ್ ದಟ್ ಸಿಚುವೇಶನ್. ಆ ಸಿಚುವೇಶನಲ್ಲಿ ಏನೇನು ಫ್ಯಾಕ್ಟರ್ಸು ಸರೌಂಡ್ ಆಗಿದೆ ಅಂತೇಳಿ. So it aims to gain a comprehensive understanding of the project's background, objectives, stakeholders, constraints and external influences. It aims to gain a comprehensive understanding of project's background. Situation analysis ಏನು ಮಾಡುತ್ತೆ ಅಂತಂದರೆ, ಈಗ ನೋಡಿ ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ ಏನಾದರೂ ಒಂದು ಹರ್ಡಲ್ ಬಂದು ನನ್ನ ಪ್ರಾಜೆಕ್ಟ್ ನಿಂತಿದೆ ಅಂತಂದರೆ ಏನು ಮಾಡ್ತಾರೆ, ಎಕ್ಸ್ಪರ್ಟ್ಸ್ನ ಕರೆಸಿ ಏನು ಮಾಡ್ತಾರೆ ಅದನ್ನು. ಈಗ ಫಾರ್ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಏನೋ ಒಂದು ಕ್ರೈಮ್ ಆಯಿತು, ಏನೋ ಒಂದು ತೊಂದರೆ ಆಯಿತು, ಒಂದು ಕೆಲಸ ನಡಿಬೇಕಂತಂದರೆ ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬರ್ತಾರೆ, CBI ಬರ್ತಾರೆ, ಪೊಲೀಸ್ ಬರ್ತಾರೆ. ನಾವು ಎಷ್ಟೊಂದು ಕೆಲಸಗಳಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ಆ ಥರ ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ ಏನು, ಅದರ ಉದ್ದೇಶಗಳೇನು, ಆಮೇಲೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಎಂಡ್ ಯೂಸರ್ಸ್ ಯಾರು, ಆ ಪ್ರಾಜೆಕ್ಟ್ನ ಎಂಡ್ ಯೂಸರ್ಸ್ ಯಾರು, ಅವ್ರಿಗೆ ಅದು ಯಾವ ರೀತಿ ತೊಂದರೆ ಆಗುತ್ತೆ, ಕನ್ಸ್ಟ್ರೈಂಟ್ಸ್ ಆರ್ ಅಬ್ಸ್ಟಕಲ್ಸ್ ಏನು, ಆಮೇಲೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಏನೇನಿದೆ, ಸೊ ಹೊರಗಡೆಯಿಂದ ನಮ್ಮ ಪ್ರಾಜೆಕ್ಟಿಗೆ ಏನೇನು ತೊಂದರೆ ಆಗ್ತಾ ಇದೆ, ಇದೆಲ್ಲನೂ ಅನಲೈಸ್ ಮಾಡೋದನ್ನೇ ಸಿಚುವೇಶನ್ ಅನಾಲಿಸಿಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್, ವಾಟ್ ಆರ್ ದ ಕೀ ಕಾಂಪೊನೆಂಟ್ಸ್ ಆಫ್ ಸಿಚುವೇಶನ್ ಅನಾಲಿಸಿಸ್. ಏನೇನು ಸಿಚುವೇಶನ್ ಅನಾಲಿಸಿಸ್ ಅಂತಂದರೆ, ಪ್ರಾಜೆಕ್ಟ್ ಇಲ್ಲಿ ಹೇಳಿದ್ವಿ ನಾವು, ಪ್ರಾಜೆಕ್ಟ್ಸ್ ಬ್ಯಾಕ್ಗ್ರೌಂಡ್, ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಜೆಕ್ಟ್ಸ್ ಹಿಸ್ಟ್ರಿ, ಪರ್ಪಸ್ ಆ್ಯಂಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ವಿತಿನ್ ಆರ್ಗನೈಸೇಷನ್. ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ ಅಂದರೆ ಪ್ರಾಜೆಕ್ಟ್ಸ್ ಹಿಸ್ಟ್ರಿ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು, ಅದರದ್ದು ಪ್ಲ್ಯಾನಿಂಗ್ ಏನು, ಶೆಡ್ಯೂಲ್ ಏನು, ವಾಟ್ ಈಸ್ ದ ಗೋಲ್ ಆಫ್ ದಟ್ ಪ್ರಾಜೆಕ್ಟ್, ಎಂಡಲ್ಲಿ ಏನಾಗಬೇಕಿತ್ತು. ನೆಕ್ಸ್ಟ್, ಪರ್ಪಸ್ ಆಫ್ ದಿ ಪ್ರಾಜೆಕ್ಟ್, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ವಿತಿನ್ ದ ಆರ್ಗನೈಸೇಷನ್, ನಮ್ಮ ಆರ್ಗನೈಸೇಷನ್ ಒಳಗಡೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಆ ಪ್ರಾಜೆಕ್ಟ್ ನಮಗೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ಶುಡ್ ಕನ್ಸಿಡರ್ ವೈಲ್ ಚೆಕಿಂಗ್ ದ ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್. ಕೀ ಕಾಂಪೊನೆಂಟ್ಸಲ್ಲಿ ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ನ ಫಸ್ಟ್ ತಿಳ್ಕೊಬೇಕು ನಾವು. ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ ಅಂದರೆ ಎಂಡ್ ಯೂಸರ್ಸ್, ಐಡೆಂಟಿಫೈಯಿಂಗ್ ಆ್ಯಂಡ್ ಅನಲೈಸಿಂಗ್ ದ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ ಹೂ ಹ್ಯಾವ್ ಆನ್ ಇಂಟ್ರೆಸ್ಟ್ ಇನ್ ಆರ್ ಇನ್ಫ್ಲೂಯೆನ್ಸ್ಡ್ ಓವರ್ ದ ಪ್ರಾಜೆಕ್ಟ್. ಅಂದರೆ ಏನರ್ಥ, ಎಂಡ್ ಯೂಸರ್ಸ್ ಅವ್ರು ಏನಿದಾರಲ್ಲ ಅವರಿಗೆ ಈ ಪ್ರಾಜೆಕ್ಟ್ ಅವರ ರಿಕ್ವೈರ್ಮೆಂಟ್ಸಿಗೆ ರೀಚ್ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೊಬೇಕು, ಸ್ಟೇಕ್ ಹೋಲ್ಡರ್ಸ್ನ. ಸೊ ಅಂದರೆ ಈಗ ಒಂದು ಕಾಲೇಜ್ಗೆ, ಒಂದು ಡಿಪ್ಲೊಮಾ ಕಾಲೇಜ್ಗೆ ಸ್ಟೇಕ್ ಹೋಲ್ಡರ್ ಯಾರು, ಸ್ಟೂಡೆಂಟ್ಸ್ ಆರ್ ದಿ ಸ್ಟೇಕ್ ಹೋಲ್ಡರ್ಸ್. ಅಂದರೆ ಎಂಡ್ ಯೂಸರ್ಸ್ ನೀವೇ ತಾನೆ. ಅಲ್ಟಿಮೇಟ್ಲಿ ಸ್ಟೂಡೆಂಟ್ ಶುಡ್ ಲರ್ನ್ ದ ಸಬ್ಜೆಕ್ಟ್ಸ್ ಇನ್ ದ ಸಿಲೆಬಸ್. ಸೊ ಲೈಕ್ ದಟ್ ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ನ ಮಾಡಬೇಕು. ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಅಂದರೆ ಇವ್ಯಾಲ್ಯೂಯೇಟಿಂಗ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್ ಆ್ಯಂಡ್ ಲೀಗಲ್ ಆಸ್ಪೆಕ್ಟ್ಸ್. ಸೊ ಈಗ ನಾವು ಯಾವುದೇ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೂ ಯು ಶುಡ್ ಹ್ಯಾವ್ ಲೀಗಲ್ ನಾಲೆಡ್ಜ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಅಸೆಟ್ಸ್ ಅನಾಲಿಸಿಸ್ ಅಂದರೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಏನಾದರೂ ಇದೆನಾ, ಎಕನಾಮಿಕಲ್ ಇಂಪ್ಲಿಕೇಶನ್ಸ್ ಏನಾದರೂ ಇದೆನಾ, ಸೊ ಸೋಷಿಯಲಿ ತೊಂದರೆ ಆಗೋಂಥದ್ದು ಏನಾದರೂ ಇದೆನಾ, ತುಂಬ ಬೆನಿಫಿಟ್ಸ್ ಆಗೋವಂಥದ್ದು ಏನಾದರೂ ಇದೆನಾ, ಸೊ ಟೆಕ್ನಾಲಜಿಕಲ್ ಆ್ಯಂಡ್ ಲೀಗಲ್ ಆಸ್ಪೆಕ್ಟ್ಸ್. ಸೊ ದೀಸ್ ಆರ್ ದಿ ಥಿಂಗ್ಸ್. ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಅಂದರೆ ಈ ಎಲ್ಲ ಥಿಂಗ್ಸ್ನ ನಾವು ತಲೆ ಇಟ್ಕೋಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಪಾಯಿಂಟ್ ಈಸ್ ಸ್ವಾಟ್ ಅನಾಲಿಸಿಸ್. ಸೊ ಅಂದರೆ ಅಸೆಸ್ಸಿಂಗ್ ದಿ ಪ್ರಾಜೆಕ್ಟ್ಸ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಅಂದರೆ ಇಫ್ ಯು ವಾಂಟ್ ಟು ಇಂಪ್ರೂವ್ the quality of the project, or if you want to achieve the goals within time, and if you want to achieve the financial scheduling, andre you should do SWOT analysis. So what are the strengths of the project adru agirbodu, or a particular person adru agirbodu, or a team agirbodu, or entire organization agirbodu. So avrdu SWOT analysis ಮಾಡಬೇಕಾಗುತ್ತೆ. ಅವ್ರದ್ದು ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಆ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸಿಗೆ ಆಪರ್ಚುನಿಟೀಸ್ ಮತ್ತು ಥ್ರೆಟ್ಸ್ನ ನಾವು ಹೇಗೆ ಕಂಪೇರ್ ಮಾಡಬೇಕು. ಸೊ ಈ SWOT ಅನಾಲಿಸಿಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಟು ಸಾಲ್ವ್ ಎನಿ ಪ್ರಾಬ್ಲಮ್. ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ SWOT ಅನಾಲಿಸಿಸ್. SWOT ಅನಾಲಿಸಿಸ್ ನೀವು ನಿಮ್ಮ ಸ್ಟಡೀಸಿಗೆ ಸಂಬಂಧಪಟ್ಟಂಗೆ ಕೂಡ SWOT ಅನಾಲಿಸಿಸ್ನ ಮಾಡ್ಬೋದು. ಸೊ ಇಫ್ ಯು ಗೋ and search in Google or YouTube, you will get number of examples of SWOT analysis. Very important. So this is how situation analysis is done, and the components of situation analysis you should nimma DCT questions alli. So these are the things you may get. Please make a note of it. So next is
ಇವ್ಯಾಲ್ಯೂಯೇಷನ್ ಅಟ್ ದ ಎಂಡ್ ಏನು ಇವ್ಯಾಲ್ಯೂಯೇಷನ್, ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಯಿತೋ ಫೇಲ್ಯೂರ್ ಆಯಿತು. ಸೊ ಏನಂಗಂದರೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ರಾಜೆಕ್ಟ್ ರಿಸಲ್ಟ್ಸ್. ಇವ್ಯಾಲ್ಯೂಯೇಷನ್ ಅಂತಂದರೆ ಈಗ ನಾನು ಹೇಳಿದ್ನಲ್ಲ, ನಿಮಗೆಲ್ಲ IA ಮಾಡ್ತಾರೆ, ಟೆಸ್ಟ್ಗಳನ್ನು ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಹಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್. ಪ್ರಾಜೆಕ್ಟ್ ರಿಸಲ್ಟ್ಸು ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಅದು ನಾನು ಅಂದ್ಕೊಂಡವ್ರ ರೀತಿ, ನಾನು ಪ್ಲ್ಯಾನ್ ಮಾಡಿರೋ ರೀತಿ ರಿಸಲ್ಟ್ಸ್ ಕೊಡ್ತಾ ಇದ್ದೇನಲ್ಲ ಅಂತೇಳಿ ನಾವು ಇವ್ಯಾಲ್ಯೂಯೇಟ್ ಮಾಡೋದು ಅಂತೇಳಿ. ಸೊ ರೀಸನ್ಸ್ ಫಾರ್ ಪ್ರಾಜೆಕ್ಟ್, ಯಾಕೆ ನಾವು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ? ಸೊ ವಾಟ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಮೇಡ್, ನನ್ನ ಶೆಡ್ಯೂಲಿಂಗ್ ಆ್ಯಂಡ್ ಪ್ಲಾನಿಂಗ್ ಪ್ರಕಾರ ಪ್ರೋಗ್ರೆಸ್ ಆಗಿದೆನೋ ಇಲ್ವೋ, ವಾಟ್ ಪ್ರೋಗ್ರೆಸ್ ಆಗಿದೆ ಅಂತ ನಾವು ನೋಡಬೇಕು. ವೇರ್ ಈಸ್ ದ ಡಿಸೈರ್ಡ್ ಔಟ್ಕಮ್ ಅಚೀವ್ಡ್, ಅಂದರೆ ನಮ್ಮ ಔಟ್ಕಮ್ ಏನಿದೆ ಅಲ್ಲ, ಅಂದರೆ ನಾವು ಅಟ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್ ನಮ್ಗೆ ಏನು ಬೇಕಾಗಿತ್ತು, ಈ ಪ್ರಾಡಕ್ಟ್ನ ರೆಡಿ ಮಾಡಬೇಕು ನಾನು. ಸೊ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು, ಯಾವುದೋ ಒಂದು ಡಿವೈಸ್ನ ನಾನು ರೆಡಿ ಮಾಡಬೇಕು. ಸೊ ಯಾವುದೋ ಒಂದು ಸ್ಪೀಕರ್ ರೆಡಿ ಮಾಡೋವಂಥದ್ದಾಗಿರ್ಬೋದು, ಬ್ಲೂಟೂತ್ ಸ್ಪೀಕರ್ ರೆಡಿ ಮಾಡೋದು, ಇಟ್ ಈಸ್ ಅ ಪ್ರಾಜೆಕ್ಟ್. ಸೊ ನಮ್ಮ ಡಿಸೈರ್ಡ್ ಔಟ್ಕಮ್ ಬರ್ತಾ ಇದೆ ನೋಡಿ, ಇಷ್ಟು ಡೆಸಿಬಲ್ ಸೌಂಡ್ಸ್ ನಮಗೆ ಔಟ್ಪುಟ್ ಬರಬೇಕಿತ್ತು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪ್ರಾಜೆಕ್ಟ್ ನನಗೆ ಆ ಸೌಂಡು ನನಗೆ ಕೊಡ್ತಾ ಇದ್ದೇನೋ ಇಲ್ಲ. ಸೊ ವೇರ್ ಈಸ್ ದ ಡಿಸೈರ್ಡ್ ಔಟ್ಕಮ್ ಅಚೀವ್ಡ್, ಎಷ್ಟು ಅಚೀವ್ ಆಗಿದೆ ನಂದು, 100% ಅಚೀವ್ ಆಗಿದೆನೋ, 90% 50%, ದಟ್ ಹ್ಯಾಸ್ ಟು ಬಿ ಇವ್ಯಾಲ್ಯೂಟೆಡ್. ಸೊ ಆರ್ ದೇರ್ ವೇಸ್ ದಟ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಕ್ಯಾನ್ ಬಿ ರಿಫೈನ್ಡ್ ಟು ಅಚೀವ್ ಬೆಟರ್ ಔಟ್ಕಮ್ಸ್. ಸೊ ನನ್ನ ಪ್ರಾಜೆಕ್ಟ್ ಮುಗಿದೋಗಿದೆ, ಆದರೆ ನಾನು ಅಂದ್ಕೊಂಡಿರೋಂಥ ಔಟ್ಕಮ್ ನನಗೆ ರೀಚ್ ಆಗಿಲ್ಲ, 90% ಅಷ್ಟೇ ನಾನು ರೀಚ್ ಆಗಿದ್ದೀನಿ ನನ್ನ ಪ್ರಾಡಕ್ಟ್ ಅಥವಾ ಪ್ರಾಜೆಕ್ಟ್. ಅದನ್ನು ನಾನು ಸರಿ ಮಾಡಲಿಕ್ಕೆ, 100% ಅಚೀವ್ ಮಾಡಲಿಕ್ಕೆ ಈಸ್ ದೇರ್ ಎನಿ ವೇಸ್, ಏನಾದರೂ ವೇಸ್, ದಾರಿಗಳು ಉಳಿದಿದ್ದೇನೆ ಅದನ್ನು ಸರಿ ಮಾಡಲಿಕ್ಕೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ಡೂ ದ ಪ್ರಾಜೆಕ್ಟ್ ರಿಸಲ್ಟ್ಸ್ ಜಸ್ಟಿಫೈ ದ ಪ್ರಾಜೆಕ್ಟ್ ಇನ್ಪುಟ್ಸ್, ಅಂದರೆ ನಾವು ಇನ್ಪುಟ್ ಏನು ಕೊಟ್ಟಿದ್ದೀವಲ್ಲ, ರಿಸೋರ್ಸಸ್ ಕೊಡೋವಂಥದ್ದಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಸೊ ಇದೆಲ್ಲ ಕೊಟ್ಟಿರೋವಂಥದ್ದು ನಮ್ಮ ಔಟ್ಪುಟ್ಸ್ ಅಥವಾ ರಿಸಲ್ಟ್ಸ್ಗೆ ಅದು ರೀಚ್ ಆಗಿದೆನೋ ಇಲ್ವೋ, ಅಥವಾ ನಾನು ಕೊಟ್ಟಿರೋಂಥ ಇನ್ಪುಟ್ಸ್ ಯಾವುದಾದ್ರೂ ವೇಸ್ಟ್ ಆಗಿ ಉಳ್ಕೊಂಡಿದ್ದೇನೋ, ಅದು ಅನ್ಯೂಸ್ಡ್ ಆಗಿ ಉಳ್ಕೊಂಡಿದ್ದೇನೋ ಅನ್ನೋದು ನಮಗೆ ತಿಳ್ಕೊಬೇಕಾಗುತ್ತೆ. ಆ ರೀಸನ್ಗೋಸ್ಕರ ನಾವು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ವೆದರ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಆರ್ ಮೇಡ್ ಆರ್ ನಾಟ್. ಸೊ ದಟ್ ಈಸ್ ವಾಟ್ ಐ ಸೆಡ್ ಏನು, ನಾನು ಕೊಟ್ಟಿರೋಂಥ ರಿಸೋರ್ಸಸ್ ಇನ್ಪುಟ್ಸು ಆಪ್ಟಿಮಮ್ ಆಗಿ ಯುಟಿಲೈಸ್ ಆಗಿದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ. ಯಾಕೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ, ಯಾಕೆ ನಾವು ಪ್ರಾಜೆಕ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ, ಕಸ್ಟಮರಿಗೆ ಕೊಟ್ಟಿದ್ದೀವಿ, ವೈ ಡು ವಿ ನೀಡ್ ಟು ಇವ್ಯಾಲ್ಯೂಯೇಟ್, ಯಾಕೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದರೆ, ಈಗ ಯಾಕೆ ಒಬ್ಬ ಟೀಚರ್ ಒಬ್ಬ ಸ್ಟೂಡೆಂಟ್ಗೆ ಇವ್ಯಾಲ್ಯೂಯೇಟ್ ಯಾಕೆ ಮಾಡ್ತಾನೆ, ಟೆಸ್ಟ್ ಯಾಕೆ ಮಾಡ್ತಾರೆ, ಎಕ್ಸಾಮ್ಸ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ನಾವು ಮಾಡಿರೋಂಥ ಪಾಠ ನಿಮ್ಗೆ ರೀಚ್ ಆಗಿದೆನೋ ಇಲ್ವೋ. ಈಗ ನೀವು DCT ಎಕ್ಸಾಮ್ಸ್ ಯಾಕೆ ಬರೀತಿದ್ದೀರಾ, whether you have understood the diploma syllabus or not. If you have understood, then you have to answer the questions in DCT exam, then you are going to promote to engineering ಹೋಗ್ಲಿಕ್ಕೆ ಪ್ರಮೋಟ್ ಆಗ್ತೀರಾ. ಸೊ ಲೈಕ್ ದಟ್. ಸೊ ಇದೆಲ್ಲನೂ ಇವ್ಯಾಲ್ಯೂಯೇಷನ್ ಅಂದರೆ ನಮ್ಮ ಇನ್ಪುಟ್ಸ್ ನಿಮಗೆ ಔಟ್ಪುಟ್ ಆಗಿ ಕನ್ವರ್ಟ್ ಆಗಿದೆನೋ ಇಲ್ಲೋ ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಎನಿ ಇಂಪ್ರೂವ್ಮೆಂಟ್ಸ್ ಟು ಬಿ ಮೇಡ್ ಫಾರ್ ಬೆಟರ್ ಔಟ್ಕಮ್ ಆಫ್ ಇನ್ ಫ್ಯೂಚರ್, ಅಂದರೆ ಈ ಇವ್ಯಾಲ್ಯೂಯೇಷನ್ ಮತ್ತು ರಿಸಲ್ಟ್ಸಿಂದ ಏನಾಗುತ್ತೆ, ನಾನು ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ, ಬೆಟರ್ ಔಟ್ಕಮ್ ಇನ್ ದಿ ಫ್ಯೂಚರ್, ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ನಾನು ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ರಿಸಲ್ಟ್ಸ್ ಏನು ಬಂದಿದೆ. ಸೊ ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತಂದರೆ ನಾನು ಇನ್ನೂ ಚೆನ್ನಾಗಿ ಬಂದಿದೆ ಅಂದರೆ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಇನ್ನೂ ಇಂಪ್ರೂವ್ ಮಾಡಬೇಕು, ರಿಸೋರ್ಸಸ್ನ ಚೇಂಜ್ ಮಾಡಬೇಕಾಗುತ್ತೆ, ಎಕ್ಸಿಕ್ಯೂಷನ್ ಪ್ರಾಸೆಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ಶುಡ್ ಕೀಪ್ ವೈಲ್ ಇವ್ಯಾಲ್ಯೂಯೇಟಿಂಗ್ ಎನಿ ಪ್ರಾಜೆಕ್ಟ್. ವೈ ಈಸ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಈಸ್ ಇಂಪಾರ್ಟೆಂಟ್. ಯಾಕೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ, ಅಸೆಸ್ಸಿಂಗ್ ಪ್ರಾಜೆಕ್ಟ್ ಸಕ್ಸಸ್. ಸೊ ವೆದರ್ ಪ್ರಾಜೆಕ್ಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ an opportunity to measure project outcomes against predefined goals and objectives. ಸೊ ನಮ್ಮ ಯಾವುದೇ ಒಂದು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಂದರೆ ಪ್ರೀಡಿಫೈನ್ಡ್ ಗೋಲ್ಸ್ ಇರುತ್ತೆ, ಅದೊಂದು ಗುರಿ ಇರುತ್ತೆ, ಮತ್ತು ಆಬ್ಜೆಕ್ಟಿವ್ಸ್ ಉದ್ದೇಶಗಳಿರುತ್ತೆ, ಯಾಕೆ ಮಾಡ್ತೀವಿ ಅಂತೇಳಿ. ಆ ಗೋಲ್ಸ್ ಮತ್ತು ಉದ್ದೇಶಗಳನ್ನು ನಾವು ಅಚೀವ್ ಮಾಡಿದೀವೋ ಇಲ್ಲೋ ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯು ಶುಡ್ ಡೂ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್, ಅಸೆಸ್ಸಿಂಗ್ ದಿ ಪ್ರಾಜೆಕ್ಟ್ ಸಕ್ಸಸ್. ಸೊ ಸಕ್ಸಸ್ ಆಗಿದೆ ಅಂದರೆ ಅದು ನಾನು ಅಂದ್ಕೊಂಡಿರೋ ಒಂದು ಇನ್ಪುಟ್ಸು ಔಟ್ಕಮ್ ಆಗಿ ಡಿಫೈನ್ ಆಗಿದೆನೋ ಇಲ್ಲ ಅಂತೇಳಿ ತಿಳ್ಕೊಳೋದಕ್ಕೆ. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ಲೆಸನ್ಸ್ ಲರ್ನ್ಡ್. ಈ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನಲ್ಲಿ ಐ ಆಮ್ ಗೋಯಿಂಗ್ ಟು ಲರ್ನ್ ಸೋ ಮೆನಿ ಲೆಸನ್ಸ್, ಐ ಆಮ್ ಗೋಯಿಂಗ್ ಟು ಫೇಸ್ ಸೋ ಮೆನಿ ಆಬ್ಸ್ಟೆಕಲ್ಸ್ನ ಫೇಸ್ ಮಾಡೋದ್ರಿಂದ ನಾನು ಏನೇನು ಪಾಠಗಳನ್ನು ಕಲಿತೆ ಅಂತೇಳಿ. ಅಂದರೆ ಲೆಸನ್ಸ್ ಲರ್ನ್ ಫ್ರಮ್ ಇವ್ಯಾಲ್ಯೂಯೇಷನ್ ಫೈಂಡಿಂಗ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ಫ್ಯೂಚರ್ ಪ್ರಾಜೆಕ್ಟ್ಸ್, ಇಂಪ್ರೂವಿಂಗ್ ಓವರ್ ಆಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್.
ಅಂದರೆ ಇವ್ಯಾಲ್ಯೂಯೇಷನ್ ಫೈಂಡಿಂಗ್ಸು ಕ್ಯಾನ್ ಬಿ ಅಪ್ಲೈಡ್ ಟು ಫ್ಯೂಚರ್ ಪ್ರಾಜೆಕ್ಟ್ಸ್. ಅಂದರೆ ನಾನು ಇದರಲ್ಲಿ ಏನೇನು ಪಾಠಗಳನ್ನು ಕಲ್ತನೋ ಅದನ್ನು ಇಂಪ್ರೂವೈಸ್ ಮಾಡಬೇಕು. ಆ ಡಿಫಿಕಲ್ಟೀಸು ಮತ್ತು ಆ ಒಂದು ಸಮಸ್ಯೆಗಳನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡಿದೆ ಅನ್ನೋದನ್ನು ನನ್ನ ಫ್ಯೂಚರ್ ಪ್ರಾಜೆಕ್ಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನಾನು ಅದನ್ನು ಅಪ್ಲೈ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ಇಂಪ್ರೂವೈಸ್ ಮೈ ಸೆಲ್ಫ್ ಆ್ಯಂಡ್ ಇಂಪ್ರೂವಿಂಗ್ ಓವರ್ ಆಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಡಿಸಿಷನ್ ಮೇಕಿಂಗಲ್ಲಿ ನಾವು ಇದನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಎನ್ಹ್ಯಾನ್ಸಿಂಗ್ ಅಕೌಂಟಬಿಲಿಟಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. It helps in identifying any gaps or areas of improvement, enabling responsible parties to take corrective actions and ensure accountability for project outcomes. ಅಂದರೆ ಅಕೌಂಟಬಿಲಿಟಿ ಏನು, ಐಡೆಂಟಿಫೈಯಿಂಗ್ ಗ್ಯಾಪ್ಸ್ ಆಫ್ ಆರ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಗ್ಯಾಪ್ಸ್ ಅಂತಂದರೆ ಏನು? ಐಡೆಂಟಿಫೈಯಿಂಗ್ ಗ್ಯಾಪ್ಸ್ ಅಂತಂದರೆ ನನ್ನ ಪ್ರಾಜೆಕ್ಟ್ ಎಲ್ಲಾದರೂ ನಿಂತಿದೆನಾ, ಪಾಸ್ ಆಗಿದೆನಾ, ಅಥವಾ ಏನಾದರೂ ಆಬ್ಸ್ಟಕಲ್ಸ್ ಬಂದುಬಿಟ್ಟು ತೊಂದರೆ ಆಗಿದೆನಾ, ಅಥವಾ ಕ್ವಾಲಿಟಿಗೆ ಏನಾದರೂ ಸಮಸ್ಯೆ ಆಗಿದೆನಾ, ಅಥವಾ ಔಟ್ಕಮ್ಮಲ್ಲಿ ಏನಾದರೂ ನನಗೆ ತೊಂದರೆ ಆಗ್ತಿದೆನಾ, ಎಂಡ್ ಯೂಸರ್ ಕಸ್ಟಮರ್ ಏನಿದೆಲ್ಲ ಅವನಿಗೆ ಕೊಟ್ಟಾಗ, ಪ್ರಾಡಕ್ಟ್ನ ಕೊಟ್ಟಾಗ ಅವನಿಂದ ಏನಾದರೂ ಕಂಪ್ಲೇಂಟ್ಸ್ ಬಂತ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ರೆಕಾರ್ಡ್. ಇದೇನಾಗುತ್ತೆ, ಇಂಪ್ರೂವ್ಮೆಂಟ್, ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇನ್ಫಾರ್ಮಿಂಗ್ ಡಿಸಿಷನ್ ಮೇಕಿಂಗ್. ಸೊ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಇನ್ ಟು ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ಡಿಸಿಷನ್ ನನ್ನ ಫ್ಯೂಚರ್ ಪ್ರಾಜೆಕ್ಟ್ಸಲ್ಲಿ, ಫರ್ದರ್ ಪ್ರಾಜೆಕ್ಟ್ಸಲ್ಲಿ ಈ ಥರ ಒಂದು ನಮ್ಮ ಗ್ಯಾಪ್ಸ್ ಆ್ಯಂಡ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ಸ್ನ ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ನಾನು ಯಾವ ಜಾಗದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲಿ ನಾನು ಟೆಸ್ಟ್ಗಳನ್ನು ಮಾಡಬೇಕು, ಎಲ್ಲಿ ನಾನು ಕ್ವಾಲಿಟಿ ಚೆಕ್ನ ಮಾಡಬೇಕು, ಎಲ್ಲಿ ನಾನು ಸೇಫ್ಟಿ ಬಗ್ಗೆ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನು ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೆ ನಮಗೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ನು ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಓಕೆ, ಸೊ ಈ ಒಂದು ಸೆಷನಲ್ಲಿ ಇಷ್ಟು ಏನು ನಾವು ಕಂಟೆಂಟ್ಸ್ನ ಡಿಸ್ಕಸ್ ಮಾಡೋದಿಲ್ಲ, ಅದರ ಮೇಲೆ ಫ್ಯೂ MCQs ಆರ್ ಹಿಯರ್ ಟು ಗೇನ್ ನಾಲೆಡ್ಜ್. ನೀವು ಇನ್ನೂ ಈ ಒಂದು ಸೆಷನ್ನ ಇನ್ನೂ ಇನ್ ಡೀಟೇಲ್ ಆಗಿ ನೋಡಿಬಿಟ್ಟು ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ MCQs ಆ್ಯಂಡ್ MCQs ವಿಲ್ ಬಿ ಪ್ರೊವೈಡೆಡ್ ಇನ್ ಯುವರ್ ಯೂಟ್ಯೂಬ್ ಚಾನಲ್ ಓನ್ಲಿ. ಇಲ್ಲಿ ನೋಡಿ, ವಾಟ್ ಈಸ್ ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ಎ ಸಿಚುವೇಷನ್ ಅನಾಲಿಸಿಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಯಾಕೆ ಮಾಡಬೇಕು ನಾವು ಸಿಚುವೇಷನ್ ಅನಾಲಿಸಿಸ್ನ? ಇಲ್ಲಿ ನೋಡಿ, ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ಸ್ ಆ್ಯಂಡ್ ಇಶ್ಯೂಸ್, assigning the current state and context of the project, allocating resources to the project tasks, evaluating project performance. ಏನಂಗಂದರೆ, ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ಸಿಚುವೇಷನ್ ಅನಾಲಿಸಿಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸಿಚುವೇಷನ್ ಅನಾಲಿಸಿಸ್ ಯಾಕೆ ಮಾಡಬೇಕು? ಪ್ರಾಜೆಕ್ಟ್ ರಿಸ್ಕ್ ಮತ್ತು ಇಶ್ಯೂಸ್ನ ಐಡೆಂಟಿಫೈ ಮಾಡಲಿಕ್ಕ ಅಲ್ಲ. ಅಸೈನಿಂಗ್ ದ ಕರೆಂಟ್ ಸ್ಟೇಟ್ ಆ್ಯಂಡ್ ಕಂಟೆಕ್ಸ್ಟ್ ಆಫ್ ದಿ ಪ್ರಾಜೆಕ್ಟ್, ದಿಸ್ ಈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಅಲೋಕೇಟಿಂಗ್ ರಿಸೋರ್ಸಸ್ ಟು ದಿ ಪ್ರಾಜೆಕ್ಟ್ ಟಾಸ್ಕ್ ಅಲ್ಲ, ಇದನ್ನು ನಾವು ಮುಂಚೆನೇ ಮಾಡಿರ್ತೀವಿ ರಿಸೋರ್ಸಸ್ನ. ಇವ್ಯಾಲ್ಯೂಯೇಟಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಇಟ್ ವಿಲ್ ಬಿ ಅಟ್ ದ ಎಂಡ್. ನಾವು ಸಿಚುವೇಷನ್ ಅನಾಲಿಸಿಸ್ ಮಾಡೋದು ಎಂಡಲ್ಲಿ ಮಾಡೋದಿಲ್ಲ, ಇವ್ಯಾಲ್ಯೂಯೇಷನ್ ಮಾಡೋದು ಎಂಡಲ್ಲಿ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಕಾಂಪೊನೆಂಟ್ ಆಫ್ ದಿ ಸಿಚುವೇಷನ್ ಅನಾಲಿಸಿಸ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಟ್ ಮೇ ಇಂಪ್ಯಾಕ್ಟ್ ದ ಪ್ರಾಜೆಕ್ಟ್. ನಾವು ಸಿಚುವೇಷನ್ ಅನಾಲಿಸಿಸಲ್ಲಿ ಯಾವ ಕಾಂಪೊನೆಂಟು ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನು? ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್, SWOT ಅನಾಲಿಸಿಸ್, ಎನ್ವಿರಾನ್ಮೆಂಟಲ್ ಅನಾಲಿಸಿಸ್, ರಿಸ್ಕ್ ಅಸೆಸ್ಮೆಂಟ್. ನಮ್ಮ ಸಿಚುವೇಷನ್ ಅನಾಲಿಸಿಸಲ್ಲಿ ಬರುವಂಥದ್ದು ಎನ್ವಿರಾನ್ಮೆಂಟಲ್ ಅನಾಲಿಸಿಸ್, ಕರೆಕ್ಟ್. ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ ನೋ, SWOT ಅನಾಲಿಸಿಸ್ ಅಟ್ ದಿ ಇವ್ಯಾಲ್ಯೂಯೇಷನ್ ಸ್ಟೇಜ್ ಆ್ಯಂಡ್ ರಿಸ್ಕ್ ಅಸೆಸ್ಮೆಂಟ್ ಈಸ್ ಆಲ್ಸೋ ಅಟ್ ದಿ ಇವ್ಯಾಲ್ಯೂಯೇಷನ್ ಸ್ಟೇಜ್. ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಏನಕ್ಕೆ ಮಾಡ್ತೀವಿ ನಾವು? ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್. ಪ್ರಾಜೆಕ್ಟ್ ನಾವು ಶೆಡ್ಯೂಲಿಂಗ್ ಮಾಡೋದು ಏನಕ್ಕೆ? ಪ್ರಾಜೆಕ್ಟ್ ರಿಸ್ಕ್ನ ಕಂಡುಹಿಡಿಯೋಕ್ಕಲ್ಲ. ಇವ್ಯಾಲ್ಯೂಯೇಟಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಅದಲ್ಲ. ಯಾಕೆ? ಅಟ್ ದಿ ಎಂಡ್ ಮಾಡೋದು. ಎಸ್ಟಾಬ್ಲಿಷಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್, ಅದನ್ನು ನಾವು ಮುಂಚೆನೇ ಡಿಫೈನ್ ಮಾಡಿರ್ತೀವಿ. ಬಟ್ ನಾವು ಯಾಕೆ ಮಾಡ್ತೀವಿ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ನ? ಅಲೋಕೇಟಿಂಗ್ ರಿಸೋರ್ಸಸ್ ಟು ಪ್ರಾಜೆಕ್ಟ್ ಟಾಸ್ಕ್. ಸೊ ನಮಗೇನು ರಿಸೋರ್ಸ್ ಇದೆ? 5 M's ಬಗ್ಗೆ ಹೇಳಿದ್ನಲ್ಲ ನಾನು. ಮೆನ್, ಮಟೀರಿಯಲ್, ಮಷೀನ್, ಎಕ್ವಿಪ್ಮೆಂಟ್ಸ್. ಸೊ ಈ ರಿಸೋರ್ಸಸ್ನ ನಾವು ಅಲೋಕೇಟ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ನ, ಶೆಡ್ಯೂಲಿಂಗ್ನ ಮಾಡ್ತೀವಿ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಪ್ರೈಮರಿ ಬೆನಿಫಿಟ್ ಆಫ್ ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್? ಏನು ಪ್ರಾಜೆಕ್ಟ್ ಮಾನಿಟರಿಂಗ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಇದೆ? ಪ್ರೈಮರಿ ಬೆನಿಫಿಟ್, ಎನ್ಶೂರಿಂಗ್ ಪ್ರಾಜೆಕ್ಟ್ ಕಂಪ್ಲೀಷನ್ ವಿತಿನ್ ಬಜೆಟ್, ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ಕನ್ಸ್ಟ್ರೆಂಟ್ಸ್ ಆ್ಯಂಡ್ ಲಿಮಿಟೇಷನ್ಸ್, facilitating continuous improvement and learning, establishing project objectives and scope. ಇದಲ್ಲ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ಕನ್ಸ್ಟ್ರೆಂಟ್ಸ್ ಅಲ್ಲ, ಅದು ಸಿಚುವೇಷನ್ ಅನಾಲಿಸಿಸ್ದು. ನೆಕ್ಸ್ಟ್, ಎನ್ಶೂರಿಂಗ್ ಪ್ರಾಜೆಕ್ಟ್ ಕಂಪ್ಲೀಷನ್ ವಿತಿನ್ ಬಡ್ಜೆಟ್, ನೋ, ದಟ್ ಈಸ್ ನಾಟ್ ದ ಆನ್ಸರ್.
ಸೊ ಫೆಸಿಲಿಟೇಟಿಂಗ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಲರ್ನಿಂಗ್. ಸೊ ಅಂದರೆ ನಮ್ಮ ಪ್ರಾಜೆಕ್ಟ್ ಮಾನಿಟರಿಂಗ್ ಅಂದರೆ ನಾವು ಪ್ರತಿಯೊಂದು ಸ್ಟೇಜಲ್ಲೂ ಮಾಡ್ತೀವಿ ನಾವು. ಸೊ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಲರ್ನಿಂಗ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇವಾಲ್ಯೂಷನ್? ಅಲೋಕೇಟಿಂಗ್ ರಿಸೋರ್ಸಸ್ ಎಫೆಕ್ಟಿವ್ಲಿ. ಪ್ರೈಮರಿ ಗೋಲ್ ಏನು ಪ್ರಾಜೆಕ್ಟ್ ಮಾನಿಟರಿಂಗ್ದು? ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ಸ್ ಆ್ಯಂಡ್ ಇಶ್ಯೂಸ್, ಡಿಫೈನಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಅಲ್ಲ. ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ is the right answers. Next, which of the following is the key difference between project monitoring and project evaluation? ಏನು ಕೀ ಡಿಫ್ರೆನ್ಸು ಮಾನಿಟರಿಂಗ್ ಮತ್ತು ಇವ್ಯಾಲ್ಯೂಷನಲ್ಲಿ? ಮಾನಿಟರಿಂಗ್ ಫೋಕಸಸ್ ಆನ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ವೈಲ್ ಇವ್ಯಾಲ್ಯೂಷನ್ ಫೋಕಸಸ್ ಆನ್ ಪ್ರಾಜೆಕ್ಟ್ ಔಟ್ಕಮ್ಸ್. ಮಾನಿಟರಿಂಗು ಪ್ರಾಜೆಕ್ಟ್ ಪ್ರೋಗ್ರೆಸ್ ಬಗ್ಗೆ ಹೇಳುತ್ತೆ, ಇವ್ಯಾಲ್ಯೂಷನ್ನು ಪ್ರಾಜೆಕ್ಟ್ ಔಟ್ಕಮ್ ಬಗ್ಗೆ. ಮಾನಿಟರಿಂಗ್ ಫೋಕಸಸ್ ಆನ್ ಪ್ರಾಜೆಕ್ಟ್ ಔಟ್ಕಮ್ ತಪ್ಪಿದು, ಇವ್ಯಾಲ್ಯೂಷನ್ ಫೋಕಸ್ ಆನ್ ಪ್ರಾಜೆಕ್ಟ್ ಪ್ರೋಗ್ರೆಸ್, ಇದು ಉಲ್ಟಾ ಹೇಳಿದ್ದಾರೆ. ದಿಸ್ ಇಸ್ ರಾಂಗ್ ಆನ್ಸರ್. ಮಾನಿಟರಿಂಗ್ ಅಕರ್ಸ್ ಡ್ಯೂರಿಂಗ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ while evaluation occurs after project completion. So project execution ಅಂದರೆ ಡ್ಯೂರಿಂಗ್ process. Monitoring involves data collection while evaluation involves stakeholder engagement. So first is the right answer. ಅಂದರೆ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಮಾನಿಟರಿಂಗ್ ಹೆಲ್ಪ್ ಮಾಡುತ್ತೆ, ಇವ್ಯಾಲ್ಯೂಯೇಷನ್ನು ಫೋಕಸ್ ಆನ್ ಪ್ರಾಜೆಕ್ಟ್ ಔಟ್ಕಮ್ಸ್ ಮೇಲೆ. ಅಟ್ ದಿ ಪ್ರಾಜೆಕ್ಟ್ ಕಂಪ್ಲೀಷನ್ ಅಲ್ಲ, ಔಟ್ಕಮ್ಸ್ ರೀಚ್ ಆಗಿದೆನಲ್ಲ ಅಂತೇಳಿ, ಕಂಪ್ಲೀಷನ್ ಅಲ್ಲ. ಸೊ ಥರ್ಡ್ ಆನ್ಸರು ನಿಮಗೆ ರೈಟ್ ಅನಿಸುತ್ತೆ, ಬಟ್ ಇಲ್ಲಿ ಔಟ್ಕಮ್ಸ್ಗೆ ನಾವು ಪ್ರಾಜೆಕ್ಟ್ ಇವ್ಯಾಲ್ಯೂಷನ್ ಮಾಡೋದು, ನಾಟ್ ಫಾರ್ ಪ್ರಾಜೆಕ್ಟ್ ಕಂಪ್ಲೀಷನ್. ಸೊ ಫಾರ್ ದ್ಯಾಟ್ ರೀಸನ್ ಎ